ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನಾನು ನಿಮ್ಮ ಜಗದೀಶ್. JD ಗೋಲ್ಸ್ ವಿಷನ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಈ ವಿಡಿಯೋದಲ್ಲಿ ನಾನು ನಮ್ಮ ವಿನ್ಫಿನಿತ್ ಮಾರ್ಕೆಟಿಂಗ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಯು ಅಪ್ಡೇಟ್ ಮಾಡಿರುವಂತಹ ವರ್ಷನ್ 3.0 ಬಿಸ್ನೆಸ್ ಪ್ಲಾನ್ ಅನ್ನ ಕಂಪ್ಲೀಟ್ ಇನ್ಫಾರ್ಮೇಶನ್ ಅನ್ನು ಮುಂದೆ ಪ್ರಸ್ತುತಪಡಿಸುತ್ತಿದ್ದೇನೆ. ಈ ಒಂದು ಬಿಸ್ನೆಸ್ ಪ್ಲಾನ್ ನಮ್ಮ ಇಂಡಿಯಾದಲ್ಲೇ ಮಿರಾಕಲ್ ಮಾಡಿ ಇಂಟರ್ನ್ಯಾಷನಲ್ ಲೆವೆಲಿನಲ್ಲಿ ಸೌಂಡ್ ಮಾಡ್ತಾ ಇರುವಂತಹ ಒಂದು ಅದ್ಭುತವಾದಂತಹ ಪ್ಲಾನ್ ಅನ್ನು ವಿಡಿಯೋದಲ್ಲಿ ನೋಡೋಣ. ಇದುವರೆಗೂ ನಮ್ಮ ಚಾನಲ್ ಅನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಇತರರಿಗೆ ಶೇರ್ ಮಾಡಿ, ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ. ನಾನು ಮಾಡುವಂತಹ ಮುಂದಿನ ವಿಡಿಯೋಗಳು ನಮಗೆ ನೋಟಿಫಿಕೇಶನ್ ಆಗಿ ಬರುತ್ತದೆ ಎಂದು ತಿಳಿಸುತ್ತಾ ಈ ವಿಡಿಯೋವನ್ನು ನೋಡೋಣ. ವಿನ್ಫಿನಿತ್ ಮಾರ್ಕೆಟಿಂಗ್ ಪ್ರೈವೇಟ್ ಲಿಮಿಟೆಡ್ ಈ ಕಂಪನಿಯ ನ್ಯೂ ಅಪ್ಡೇಟೆಡ್ ವರ್ಷನ್ 3.0 ಬಿಸ್ನೆಸ್ ಪ್ಲಾನ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಈ ಒಂದು ಕಂಪನಿಯು ಫಸ್ಟ್ ಇಯರ್ ಆನಿವರ್ಸರಿಯನ್ನು ಜುಲೈ 2, 2021 ನಲ್ಲಿ ಆಚರಿಸಿಕೊಂಡು ಈ ಒಂದು ಕಂಪನಿಯು ತನ್ನ ಬಿಸ್ನೆಸ್ ಪ್ಲಾನ್ ನಲ್ಲಿ ಹಲವಾರು ಅಪ್ಡೇಷನ್ ಅನ್ನು ತಂದಿದೆ. ಅದರ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಬನ್ನಿ ಸ್ನೇಹಿತರೆ. ಪ್ಲಾನ್ಸ್ ಅಬೌಟ್ ಕಂಪನಿ. ಈ ಕಂಪನಿಯ ಬಗ್ಗೆ ಒಂದು ನೋಟವನ್ನು ನೋಡುವುದಾದರೆ, ಕಂಪನಿಯ ಹೆಸರು ವಿನ್ಫಿನಿತ್ ಮಾರ್ಕೆಟಿಂಗ್ ಪ್ರೈವೇಟ್ ಲಿಮಿಟೆಡ್. ಈ ಕಂಪನಿಯು ನಮ್ಮ ಸ್ವದೇಶಿ ಕಂಪನಿಯಾಗಿದೆ. ಈ ಕಂಪನಿಯು ಜುಲೈ 2, 2020 ಇಸ್ವಿಯಲ್ಲಿ ಪ್ರಾರಂಭವಾಯಿತು. ಈ ಕಂಪನಿಯ ಮ್ಯಾನೇಜ್ಮೆಂಟ್ ಅನ್ನು ನೋಡುವುದಾದರೆ, ಜೆ ಮಂಜುನಾಥ್ ರವರು ಈ ಕಂಪನಿಯ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿದ್ದಾರೆ. ಮಹೇಶ್ ದೇಗಲಾ ರವರು ಮತ್ತು ಡಿ ವರಹಲ ರೆಡ್ಡಿ ರವರು ಈ ಕಂಪನಿಯ ಡೈರೆಕ್ಟರ್ ಗಳಾಗಿದ್ದಾರೆ. ಈ ಕಂಪನಿಯ ಮ್ಯಾನೇಜ್ಮೆಂಟ್ಗೆ ಸುಮಾರು 18 ವರ್ಷಕ್ಕಿಂತ ಹೆಚ್ಚು ನೆಟ್ವರ್ಕ್ ಮಾರ್ಕೆಟಿಂಗ್ ಬಿಸ್ನೆಸ್ ನಲ್ಲಿ ಒಳ್ಳೆಯ ಒಂದು ಅನುಭವ ಇರುವಂತಹದ್ದು. ಈ ಕಂಪನಿಯ ಮುಖ್ಯ ಕಚೇರಿಯು ಬೆಂಗಳೂರಿನಲ್ಲಿ ಇರುವಂತಹದ್ದು. ಪ್ರಸ್ತುತ ಈ ಕಂಪನಿಯಲ್ಲಿ 400ಕ್ಕೂ ಹೆಚ್ಚು WDC ಆಫೀಸ್ಗಳು ಇರುವಂತಹದ್ದು ಹಾಗೂ ಈ ಕಂಪನಿಯಲ್ಲಿ 5 ವೇರ್ ಹೌಸಸ್ ಇರುವಂತಹದ್ದು. ವೇರ್ ಹೌಸ್ ಅಂದ್ರೆ ಉತ್ಪಾದನೆಯಾದಂತಹ ಪದಾರ್ಥಗಳನ್ನ ಇಲ್ಲಿ ಸ್ಟಾಕ್ ಮಾಡುವಂತಹದ್ದು, ಪ್ಯಾಕಿಂಗ್ ಮಾಡುವಂತಹದ್ದು, ಪ್ಯಾಕಿಂಗ್ ಆದಂತಹ ಪದಾರ್ಥಗಳು WDC ಗಳಿಗೆ ಡಿಸ್ಟ್ರಿಬ್ಯೂಷನ್ ಆಗುವಂತಹದನ್ನ ವೇರ್ ಹೌಸ್ ಅಂತ ಹೇಳಿ ಕರೆಯುತ್ತೇವೆ. ಇಲ್ಲಿ ಈ ಕಂಪನಿಯಲ್ಲಿ 5 ವೇರ್ ಹೌಸಸ್ ಗಳು ಇರುವಂತಹದ್ದು. ಇವಾಗ 6ನೇ ವೇರ್ ಹೌಸ್ ಅನ್ನು ಮಾಡಲು ಕೂಡ ಈ ಒಂದು ಕಂಪನಿಯು ತಯಾರಿಯನ್ನು ಮಾಡಿಕೊಂಡಿದೆ. ಈ ಕಂಪನಿಯು ಪ್ರಾರಂಭವಾದಾಗ 28 ಪ್ರಾಡಕ್ಟ್ಸ್ ಗಳಿಂದ ಪ್ರಾರಂಭವಾದಂತಹ ಈ ಕಂಪನಿಯು ಪ್ರಸ್ತುತ 100ಕ್ಕೂ ಹೆಚ್ಚು ಪ್ರಾಡಕ್ಟ್ಸ್ ಗಳು ಈ ಕಂಪನಿಯಲ್ಲಿ ಇರುವಂತಹದ್ದು. ಇಲ್ಲಿ 7 ಕ್ಯಾಟಗರಿಯ ಪ್ರಾಡಕ್ಟ್ ಗಳು ಇರುವಂತಹದ್ದು. ಇಲ್ಲಿರುವಂತಹ ಪ್ರಾಡಕ್ಟ್ಸ್ ಗಳು ಇಂಟರ್ನ್ಯಾಷನಲ್ ಕ್ವಾಲಿಟಿಯಲ್ಲಿ ಇರುವಂತಹ ಉತ್ಪನ್ನಗಳಾಗಿದೆ. ಹೆಲ್ತ್ ಕೇರ್, ಪರ್ಸನಲ್ ಕೇರ್, ಬೇಬಿ ಕೇರ್, ಹೋಮ್ ಕೇರ್, ಓರಲ್ ಕೇರ್, ಹೆಲ್ತ್ ಫುಡ್ ಅಂಡ್ ಅಗ್ರಿಕಲ್ಚರ್ ಪ್ರಾಡಕ್ಟ್ಸ್ ಗಳು ಇಲ್ಲಿರುವಂತಹದ್ದು. ಈ ಒಂದು ಉತ್ಪನ್ನಗಳನ್ನ ಆನ್ಲೈನ್ ಮುಖಾಂತರ ಅಥವಾ ಆಫ್ಲೈನ್ ಮುಖಾಂತರ ಖರೀದಿಸಬಹುದಾಗಿದೆ. ಆಫ್ಲೈನ್ ನಲ್ಲಿ ತೆಗೆದುಕೊಳ್ಳುವುದಾದರೆ ನಮ್ಮ WDC ಯಲ್ಲಿ ಇರುವಂತಹ ಸ್ಟೋರ್ಸ್ ಗಳಿಗೆ ಹೋಗಿ ನೇರವಾಗಿ ಗ್ರಾಹಕರುಗಳು ಅಥವಾ ಡಿಸ್ಟ್ರಿಬ್ಯೂಟರ್ಗಳು ತಮಗೆ ಬೇಕಾಗಿರುವಂತಹ ಪದಾರ್ಥಗಳನ್ನ ಖರೀದಿ ಮಾಡಬಹುದಾಗಿದೆ. ಈ ಕಂಪನಿಯು 5 ಪಿಲ್ಲರ್ಸ್ ಗಳನ್ನ ಅಳವಡಿಸಿಕೊಂಡಿದೆ. ಕಂಪನಿ ಇಲ್ಲಿ ವಿನ್ಫಿನಿತ್ ಬಿಸ್ನೆಸ್ ನೊಂದಿಗೆ ತಮ್ಮ ಕನಸುಗಳನ್ನು ಮತ್ತು ಗುರಿಗಳನ್ನು ಸಾಧಿಸಲು ಡಿಸ್ಟ್ರಿಬ್ಯೂಟರ್ಗಳಿಗೆ ಈ ಕಂಪನಿಯು ಅವರನ್ನ ಸಶಕ್ತರನ್ನಾಗಿ ಮಾಡುವುದು ಈ ಕಂಪನಿಯ ಧ್ಯೇಯ ಅಥವಾ ಮೋಟವಾಗಿದೆ. ಸ್ನೇಹಿತರೆ, ಪ್ಲಾನ್ ಇಲ್ಲಿರುವಂತಹ ಪ್ಲಾನ್ 100% ಸಪೋರ್ಟಿವ್ ಪ್ಲಾನ್ ಆಗಿದೆ. ಅಂದ್ರೆ ಪ್ರತಿಯೊಬ್ಬ ಲೀಡರ್ಗಳು ಕೂಡ ತನ್ನ ಟೀಮ್ಗೆ ಸಪೋರ್ಟ್ ಅನ್ನು ನೀಡುವುದರ ಮುಖಾಂತರ, ಟೀಮ್ ಅನ್ನ ಡೆವಲಪ್ಮೆಂಟ್ ಮಾಡುವುದರ ಮುಖಾಂತರ ತನ್ನ ಅಚೀವನ್ನು ಸಾಧಿಸಲು ಸಾಧ್ಯವಾಗಿದೆ. ಹಾಗಾಗಿ 100% ಸಪೋರ್ಟಿವ್ ಆಗಿ ಇರುವಂತಹ ಒಂದು ಪ್ಲಾನ್ ಆಗಿದೆ. ಸ್ನೇಹಿತರೆ, ಪ್ರಾಡಕ್ಟ್ಸ್ ಇಲ್ಲಿರುವಂತಹ ಉತ್ಪನ್ನಗಳು ಆಯುರ್ವೇದಿಕ್ ಆಗಿ ಇರುವ ಉತ್ಪನ್ನಗಳಾಗಿದೆ ಮತ್ತು ಉತ್ಪನ್ನಗಳು ಇಂಟರ್ನ್ಯಾಷನಲ್ ಕ್ವಾಲಿಟಿಯನ್ನು ಹೊಂದಿದೆ. ಎಜುಕೇಶನ್, ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ ಅಥವಾ ನೆಟ್ವರ್ಕ್ ಮಾರ್ಕೆಟಿಂಗ್ ನಲ್ಲಿ 2 ದಶಕಗಳ ಅನುಭವ ಇರುವಂತಹ ಒಂದು ಮ್ಯಾನೇಜ್ಮೆಂಟ್ ಇಲ್ಲಿ ಎಜುಕೇಶನ್ ಕೊಡುವುದರಿಂದ ಉತ್ತಮವಾದ ಶಿಕ್ಷಣ ಇಲ್ಲಿ ಪ್ರತಿಯೊಬ್ಬ ಡಿಸ್ಟ್ರಿಬ್ಯೂಟರ್ಗಳಿಗೆ ಸಿಗುವಂತಹದ್ದು.
ಮತ್ತು ಲೀಡರ್ಶಿಪ್. ಇಲ್ಲಿ ಲೀಡರ್ಗಳು ತಮ್ಮ ಟೀಮ್ ಅನ್ನ ಅಭಿವೃದ್ಧಿ ಮಾಡಿ ಹೊಸ ಲೀಡರ್ಗಳನ್ನ ಕ್ರಿಯೇಟ್ ಮಾಡಲಿಕ್ಕೆ ಕಂಪನಿಯು ಬೇಕಾದಂತಹ ಸ್ಪೆಷಲ್ ಸಪೋರ್ಟ್ ಅನ್ನ ಲೀಡರ್ಗಳಿಗೆ ನೀಡುವಂತಹದು, ರೆಕಗ್ನಿಷನ್ ಮಾಡಿ ಸಪೋರ್ಟ್ ಅನ್ನ ನೀಡುವಂತಹದು. 2 leg ಜನರೇಷನ್ ಪ್ಲಾನ್. ಇಲ್ಲಿ 2 ಲೆಗ್ಗಳ ಮುಖಾಂತರ ಈ ಒಂದು ಬಿಸ್ನೆಸ್ ರನ್ ಆಗುವಂತಹದು. ಒಂದು ಎ ಟೀಮ್, ಬಿ ಟೀಮ್ ಮುಖಾಂತರ ಈ ಒಂದು ಬಿಸ್ನೆಸ್ ರನ್ ಆಗುವಂತಹದು. ಮತ್ತು ಅಕ್ಯುಮುಲೇಷನ್ ಕೂಡ ಈ ಒಂದು ಕಂಪನಿಯು ಅಳವಡಿಸಿಕೊಂಡಿದೆ. ಇಲ್ಲಿರುವಂತಹ ಡಿಸ್ಟ್ರಿಬ್ಯೂಟರ್ಗಳು ಈಸಿಯಾಗಿ ಬ್ರೌನ್ಸ್ ಡೈರೆಕ್ಟರ್ ಒಂದು ಲೆವೆಲ್ ಅನ್ನ ಅಚೀವ್ಮೆಂಟ್ ಮಾಡುವುದಕ್ಕೋಸ್ಕರ ಡಿಸ್ಟ್ರಿಬ್ಯೂಟರ್ ಇಂದ ಬ್ರೌನ್ಸ್ ಡೈರೆಕ್ಟರ್ ಲೆವೆಲ್ ತನಕ ಬಿವಿಗಳನ್ನ ಅಕ್ಯುಮುಲೇಷನ್ ಮಾಡಲಾಗ್ತದೆ. 9 ways ಆಫ್ ಇನ್ಕಮ್. ಈ ಕಂಪನಿಯು ಬಿಸ್ನೆಸ್ ಟರ್ನ್ ಓವರ್ ನಲ್ಲಿ ಬಂದಂತ ಪ್ರಾಫಿಟ್ ಅನ್ನ 9 ರೀತಿಯ ಇನ್ಕಮ್ ಗಳಾಗಿ ಡಿಸ್ಟ್ರಿಬ್ಯೂಟರ್ಗಳಿಗೆ ನೀಡುವಂತಹದು. ಈ ಕಂಪನಿಯು ಪ್ರಾರಂಭವಾದಂತ ಮೊದಲನೇ ವರ್ಷದಲ್ಲಿಯೇ 125 ಕೋಟಿಗಳಿಗಿಂತ ಹೆಚ್ಚು ವಹಿವಾಟನ್ನು ಮಾಡಿ ನಮ್ಮ ಭಾರತದಲ್ಲಿಯೇ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿಯಲ್ಲಿಯೇ ಒಂದು ದಾಖಲೆಯನ್ನು ನಿರ್ಮಿಸಿರುವಂತಹದು. ಈ ಕಂಪನಿಯು ಪ್ರಾರಂಭವಾದಂತ ಮೊದಲನೇ ವರ್ಷದಲ್ಲಿಯೇ 100ಕ್ಕಿಂತ ಹೆಚ್ಚು ಜನರು ತಿಂಗಳಿಗೆ 1 ಲಕ್ಷಕ್ಕಿಂತ ಹೆಚ್ಚು ಅರ್ನಿಂಗ್ ಅನ್ನ ಮಾಡಿರುವಂತಹದನ್ನ ನಾವು ನೋಡಬಹುದಾಗಿದೆ. 200ಕ್ಕಿಂತ ಹೆಚ್ಚು ಪೀಪಲ್ಗಳು ತಿಂಗಳಿಗೆ 50,000ಕ್ಕಿಂತ ಹೆಚ್ಚು ಅರ್ನಿಂಗ್ ಅನ್ನ ಮಾಡಿರುವಂತಹದನ್ನು ನಾವು ನೋಡಬಹುದಾಗಿದೆ. ಮತ್ತು ಮೊದಲನೇ ವರ್ಷದಲ್ಲಿಯೇ 3 ಜನ ಲೀಡರ್ಗಳು ವಿನ್ಫಿನಿತ್ ಮುಖಾಂತರ ಲಕ್ಸುರಿ ಕಾರ್ಗಳಾದಂತಹ BMW ಕಾರ್ಗಳನ್ನ ತೆಗೆದುಕೊಂಡಿರುವುದನ್ನು ನೋಡಬಹುದಾಗಿದೆ. ಮತ್ತು ಆರ್ಡಿನರಿ ಕಾರ್ಗಳನ್ನ ತುಂಬಾ ಜನ ತೆಗೆದುಕೊಂಡಿರುವುದನ್ನು ಕೂಡ ನಾವು ಇಲ್ಲಿ ಗಮನಿಸಬಹುದಾಗಿದೆ. ಈ ಒಂದು ಕಂಪನಿಯಲ್ಲಿ 6 ಲಕ್ಷಕ್ಕಿಂತ ಹೆಚ್ಚು ಜನರು ಆಕ್ಟಿವ್ ಡಿಸ್ಟ್ರಿಬ್ಯೂಟರ್ ಆಗಿ ವರ್ಕ್ ಮಾಡುತ್ತಾ ಉದ್ಯೋಗಗಳನ್ನ ರೂಪಿಸಿಕೊಂಡಿರುವುದನ್ನು ನಾವು ಗಮನಿಸಬಹುದಾಗಿದೆ. ಈ ಒಂದು ಕಂಪನಿಯು 2ನೇ ವರ್ಷದಲ್ಲಿ ಅಂದ್ರೆ 2021-22 ಒಳಗೆ ಸುಮಾರು 500 ಕೋಟಿಗಳಿಗಿಂತ ಹೆಚ್ಚು ವಹಿವಾಟನ್ನು ಮಾಡಬೇಕೆಂದು ಟಾರ್ಗೆಟ್ ಅನ್ನು ಕೂಡ ಹಾಕಿಕೊಂಡಿದೆ. ಮತ್ತೆ 2ನೇ ವರ್ಷದಲ್ಲಿ ಈ ಒಂದು ಕಂಪನಿಯು ಮತ್ತೆ ಹೊಸದಾಗಿ 100 ಪ್ರಾಡಕ್ಟ್ಗಳನ್ನು ಸೇರಿಸಲು ನಿರ್ಧಾರವನ್ನು ಕೂಡ ತೆಗೆದುಕೊಂಡಿದೆ. ಮತ್ತು ಈ ಒಂದು ಕಂಪನಿಯು ಶೀಘ್ರವಾಗಿ ಗ್ಲೋಬಲ್ ಲೆವೆಲ್ ಅಂದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದುಬೈ, ಸಿಂಗಪುರ್, ಮಲೇಷಿಯಾ, ನೇಪಾಳ್ ಮತ್ತು ಬಾಂಗ್ಲಾದೇಶದಲ್ಲಿ ತನ್ನ ಬಿಸ್ನೆಸ್ ಅನ್ನ ಎಸ್ಟಾಬ್ಲಿಷ್ ಮಾಡಲಿಕ್ಕೆ ಎಲ್ಲ ರೀತಿಯ ತಯಾರಿಗಳನ್ನು ಮಾಡಿಕೊಂಡಿದೆ. ಹೀಗೆ ನಮ್ಮ ಇಂಡಿಯಾದಲ್ಲಿ ಫಾಸ್ಟೆಸ್ಟ್ ಆಗಿ ಗ್ರೋ ಆಗ್ತಿರುವಂತಹ ಕಂಪನಿ ಬಗ್ಗೆ ಇನ್ಫಾರ್ಮೇಶನ್ ಅನ್ನು ತಿಳಿಸಲಿಕ್ಕೆ ತುಂಬಾ ಖುಷಿಯಾಗುತ್ತೆ ಸ್ನೇಹಿತರೆ. ಟ್ರೆಡಿಷನಲ್ ಮಾರ್ಕೆಟ್ ಮತ್ತು ಡೈರೆಕ್ಟ್ ಸೆಲ್ಲಿಂಗ್ ಮಾರ್ಕೆಟ್ ಇವುಗಳ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಟ್ರೆಡಿಷನಲ್ ಮಾರ್ಕೆಟ್ ಅನ್ನು ಸಾಂಪ್ರದಾಯಿಕ ಮಾರುಕಟ್ಟೆ ಅಂತೇಳಿ ಕರೆಯುತ್ತಾರೆ. ಯಾವುದೇ ಉತ್ಪನ್ನಗಳು ಫ್ಯಾಕ್ಟರಿ ಅಥವಾ ಕಂಪನಿಯಲ್ಲಿ ತಯಾರಾದಂತಹ ಪದಾರ್ಥಗಳು ಸೂಪರ್ ಸ್ಟಾಕಿಸ್ಟ್ಗಳಿಗೆ ತಲುಪುವಂತಹದು, ಸೂಪರ್ ಸ್ಟಾಕಿಸ್ಟ್ ಇಂದ C&F ಏಜೆಂಟ್ಗಳಿಗೆ ತಲುಪುವಂತಹದು, C&F ಏಜೆಂಟ್ಗಳಿಂದ ಡಿಸ್ಟ್ರಿಬ್ಯೂಟರ್ಗಳಿಗೆ ತಲುಪುವಂತಹದು, ಡಿಸ್ಟ್ರಿಬ್ಯೂಟರ್ಗಳಿಂದ ಹೋಲ್ಸೇಲರ್ಗಳಿಗೆ ತಲುಪುವಂತಹದು, ಹೋಲ್ಸೇಲರ್ಗಳಿಂದ ರೀಟೇಲರ್ಸ್ಗಳಿಗೆ ಪದಾರ್ಥಗಳು ತಲುಪುವಂತಹದು, ರೀಟೇಲರ್ಸ್ಗಳಿಂದ ಕಸ್ಟಮರ್ಸ್ಗಳಿಗೆ ಅಥವಾ ಗ್ರಾಹಕರುಗಳಿಗೆ ಉತ್ಪನ್ನಗಳು ತಲುಪುವಂತಹದು, ಜೊತೆಗೆ ಟಿವಿಯಲ್ಲಿ ಆಡ್ಸ್ ಕೊಡುವಂತಹದು ಮತ್ತು ಸೆಲೆಬ್ರಿಟಿಗಳ ಮುಖಾಂತರ ಈ ಪದಾರ್ಥಗಳ ಮೇಲೆ ಜಾಹೀರಾತು ನೀಡುವಂತಹದು. ಹೀಗೆ ಕಾರ್ಖಾನೆ ಅಥವಾ ಕಂಪನಿಯಿಂದ ತಯಾರಾದಂತಹ ಪದಾರ್ಥಗಳು ಕಸ್ಟಮರ್ಸ್ಗಳಿಗೆ ತಲುಪುವಂತಹ ಈ ಒಂದು ಸಿಸ್ಟಮ್ ಅಥವಾ ಪದ್ಧತಿಯನ್ನ ಟ್ರೆಡಿಷನಲ್ ಮಾರ್ಕೆಟ್ ಅಥವಾ ಸಾಂಪ್ರದಾಯಿಕ ಮಾರುಕಟ್ಟೆ ಅಂತೇಳಿ ಕರೆಯುತ್ತಾರೆ. ಕಾರ್ಖಾನೆಯಲ್ಲಿ ತಯಾರಾದಂತಹ ಪದಾರ್ಥಗಳಿಗೆ 30% ಪ್ರಾಫಿಟ್ ಅನ್ನ ಕಾರ್ಖಾನೆ ಅಥವಾ ಕಂಪನಿಯು ತೆಗೆದುಕೊಂಡರೆ 60-70% ಪ್ರಾಫಿಟ್ ಅನ್ನ ಮಧ್ಯವರ್ತಿಗಳು ತೆಗೆದುಕೊಳ್ಳುವಂತಹದು. ಅದರಲ್ಲೂ ಟಿವಿ ಮಾಧ್ಯಮಗಳು ಮತ್ತು ಸೆಲೆಬ್ರಿಟಿಗಳು ಹೆಚ್ಚಿನ ಪ್ರಾಫಿಟ್ ಅನ್ನು ತೆಗೆದುಕೊಳ್ಳುವಂತಹದು. ಒಟ್ಟಾರೆಯಾಗಿ 100% ಖರ್ಚು ಗ್ರಾಹಕರ ಮೇಲೆ ಬೀಳುವಂತಹದು. ಉದಾಹರಣೆಗೆ ಕಾರ್ಖಾನೆಯಲ್ಲಿ ತಯಾರಿಸಿದಂತಹ ಒಂದು ಪದಾರ್ಥಕ್ಕೆ 20 ರೂಪಾಯಿಗಳು ಆಗಿದ್ದರೆ ಗ್ರಾಹಕರಿಗೆ ತಲುಪುವಷ್ಟರಲ್ಲಿ 100 ರೂಪಾಯಿಗಳು ಆಗಿರುತ್ತದೆ. ಇವಿಷ್ಟು ಮಾಹಿತಿಗಳು ಟ್ರೆಡಿಷನಲ್ ಮಾರ್ಕೆಟ್ ಅಥವಾ ಸಾಂಪ್ರದಾಯಿಕ ಮಾರುಕಟ್ಟೆಯಾದರೆ, ಇದಕ್ಕೆ ವಿರುದ್ಧವಾಗಿ ಇರುವಂತಹದೇ ಡೈರೆಕ್ಟ್ ಸೆಲ್ಲಿಂಗ್ ಮಾರ್ಕೆಟ್ ಅಥವಾ MLM ಅಥವಾ ನೆಟ್ವರ್ಕ್ ಮಾರ್ಕೆಟಿಂಗ್ ಆಗಿದೆ. ಇಲ್ಲಿನೂ ಕೂಡ ಫ್ಯಾಕ್ಟರಿ ಅಥವಾ ಕಂಪನಿಯಲ್ಲಿ ತಯಾರಾದಂತಹ ಪದಾರ್ಥಗಳು ಡಿಸ್ಟ್ರಿಬ್ಯೂಟರ್ಸ್ಗಳ ರೆಕಮೆಂಡೇಶನ್ ಮೇರೆಗೆ ಕಸ್ಟಮರ್ಸ್ಗಳಿಗೆ ಅಥವಾ ಗ್ರಾಹಕರುಗಳಿಗೆ ನೇರವಾಗಿ ತಲುಪುವಂತಹ ಈ ಒಂದು ಸಿಸ್ಟಮ್ ಅಥವಾ ಪದ್ಧತಿಯನ್ನ ಡೈರೆಕ್ಟ್ ಸೆಲ್ಲಿಂಗ್ ಮಾರ್ಕೆಟ್ ಅಥವಾ ನೇರ ಮಾರಾಟ ಮಾರುಕಟ್ಟೆ ಅಂತೇಳಿ ಕರೆಯುತ್ತಾರೆ. ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿಯಲ್ಲಿ ದ ಬೆಸ್ಟ್ ಕಂಪನಿ ಇರುವಂತ ವಿನ್ಫಿನಿತ್ ಮಾರ್ಕೆಟಿಂಗ್ ಪ್ರೈವೇಟ್ ಲಿಮಿಟೆಡ್
ಕಂಪನಿ ನೋಡುವುದಾದರೆ ನಮ್ಮ ವಿನ್ಫಿನಿತ್ ಕಂಪನಿಯಲ್ಲಿ ಇರುವಂತಹ ಪದಾರ್ಥಗಳನ್ನ ವಿನ್ಫಿನಿತ್ ನ WDC ಆಫೀಸ್ಗಳಲ್ಲಿ ಅಥವಾ ಸ್ಟೋರ್ಸ್ ಗಳಲ್ಲಿ ವಿನ್ಫಿನಿತ್ ಡಿಸ್ಟ್ರಿಬ್ಯೂಟರ್ಸ್ ಗಳ ರೆಕಮೆಂಡೇಶನ್ ಮೇರೆಗೆ ಡಿಸ್ಟ್ರಿಬ್ಯೂಟರ್ಸ್ ಗಳಿಗೆ ಅಥವಾ ಗ್ರಾಹಕರುಗಳಿಗೆ ತಲುಪಿಸುವಂತಹದು. ಇಲ್ಲಿ ಯಾವುದೇ ರೀತಿಯ ಕಂಪನಿಯಿಂದ ಟಿವಿಯಲ್ಲಿ ಆಡ್ಸ್ ಕೊಡುವಂತಹದಾಗ್ಲಿ, ಸೆಲೆಬ್ರಿಟಿ ಮುಖಾಂತರ ಜಾಹೀರಾತುಗಳನ್ನು ನೀಡುವಂತಹದಾಗ್ಲಿ ಯಾವುದೂ ಇರುವುದಿಲ್ಲ. ಇಲ್ಲಿ ಶೇಕಡ ಮಧ್ಯವರ್ತಿಗಳಿಗೆ 60-70% ಪ್ರಾಫಿಟ್ ಹೋಗ್ತಾ ಇದ್ದಿದ್ದನ್ನ ತಡೆದು ನಮ್ಮ ವಿನ್ಫಿನಿತ್ ಕಂಪನಿಗೆ ಪ್ರಾಫಿಟ್ ಬರುವಂತಹದು. ಸೊ ಹೀಗಾಗಿ ಕಂಪನಿಗೆ ಒಳ್ಳೆಯ ಪ್ರಾಫಿಟ್ ಬರುವುದರಿಂದ ಕಂಪನಿಯು ತಾನು ನೀಡುವಂತಹ ಉತ್ಪನ್ನಗಳಿಗೆ ಉತ್ತಮ ಗುಣಮಟ್ಟವುಳ್ಳ ಅಂದ್ರೆ ಇಂಟರ್ನ್ಯಾಷನಲ್ ಕ್ವಾಲಿಟಿ ಇರುವಂತಹ ಉತ್ಪನ್ನಗಳನ್ನ ಗ್ರಾಹಕರಿಗೆ ಕೊಡುತ್ತಿದೆ. ಜೊತೆಗೆ ನಮ್ಮ ಈ ವಿನ್ಫಿನಿತ್ ಕಂಪನಿಯ ಉತ್ಪನ್ನಗಳನ್ನ ವಿನ್ಫಿನಿತ್ ನಲ್ಲಿರುವಂತಹ ಡಿಸ್ಟ್ರಿಬ್ಯೂಟರ್ಸ್ ಗಳು ರೆಕಮೆಂಡೇಶನ್ ಮಾಡುವುದರಿಂದ ವಿನ್ಫಿನಿತ್ ಕಂಪನಿಯು ವಿನ್ಫಿನಿತ್ ನ ಡಿಸ್ಟ್ರಿಬ್ಯೂಟರ್ಸ್ ಗಳಿಗೆ 9 ರೀತಿಯ ಇನ್ಕಮ್ ಗಳಾಗಿ ಅಥವಾ ಆದಾಯಗಳಾಗಿ ನೀಡುತ್ತಿದೆ. ಹೀಗಾಗಿ ಟ್ರೆಡಿಷನಲ್ ಮಾರ್ಕೆಟ್ ನಲ್ಲಿ ಕಾರ್ಖಾನೆಯಲ್ಲಿ ತರುವಂತ ಪದಾರ್ಥಗಳು ಕಸ್ಟಮರ್ಗೆ ತಲುಪಿಸುವಷ್ಟರಲ್ಲಿ ಹಲವಾರು ಕೈ ಬದಲಾವಣೆಗಳು ಆಗಿ ಕಸ್ಟಮರ್ ತಲುಪುವಷ್ಟರಲ್ಲಿ ಖರ್ಚು ಹೆಚ್ಚಾಗಿರುತ್ತದೆ. ಹಾಗಾಗಿ ಒಳ್ಳೆಯ ಉತ್ತಮವಾದಂತಹ ಗುಣಮಟ್ಟದ ಪದಾರ್ಥಗಳು ನೀಡುವಲ್ಲಿ ತುಂಬಾ ಕಷ್ಟವಾಗುತ್ತದೆ. ಆದರೆ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿಯಲ್ಲಿ ಮಧ್ಯವರ್ತಿಗಳಿಗೆ ಹೋಗುತ್ತಿದ್ದಂತಹ ಶೇಕಡ 60-70% ಪ್ರಾಫಿಟ್ ಕಂಪನಿಗಳಿಗೆ ಉಳಿಯುವುದರಿಂದ ಈ ಕಂಪನಿಗಳು ಉತ್ತಮ ದರ್ಜೆಯ ಗುಣಮಟ್ಟದ ಪದಾರ್ಥಗಳನ್ನು ಗ್ರಾಹಕರುಗಳಿಗೆ ನೀಡುತ್ತದೆ. ಹಾಗಾಗಿ ಆಧುನಿಕ ಯುಗದಲ್ಲಿ ಗ್ರಾಹಕರುಗಳು ಹೆಚ್ಚು ಡೈರೆಕ್ಟ್ ಸೆಲ್ಲಿಂಗ್ ಮೊರೆಯನ್ನು ಹೋಗಿ ತಮಗೆ ಉತ್ತಮವಾದಂತಹ ಗುಣಮಟ್ಟದ ಪದಾರ್ಥಗಳನ್ನು ಒಳ್ಳೆಯ ಬೆಲೆಗಳಿಗೆ ಪಡೆದುಕೊಳ್ಳುತ್ತಿರುವುದನ್ನು ನಾವು ಗಮನಿಸಬಹುದಾಗಿದೆ. 9 ವೇಸ್ ಆಫ್ ಇನ್ಕಮ್. ವಿನ್ಫಿನಿತ್ ಕಂಪನಿಯು 9 ರೀತಿಯ ಆದಾಯಗಳನ್ನು ನೀಡುತ್ತಿದೆ. ಒಂದನೆಯದು ರಿಟೇಲ್ ಪ್ರಾಫಿಟ್ ಅಪ್ ಟು 30%. ಎರಡನೆಯದು ಬಿಸ್ನೆಸ್ ಬಿಲ್ಡಿಂಗ್ ಬೋನಸ್ 5%. ಮೂರನೆಯದು ಟೀಮ್ ಬಿಲ್ಡಿಂಗ್ ಬೋನಸ್ 25%. ನಾಲ್ಕನೆಯದು ಸ್ಪಾನ್ಸರ್ ಸಪೋರ್ಟಿವ್ ಬೋನಸ್ 15%. ಐದನೆಯದು ಲೆವೆಲ್ ಅಚೀವ್ಮೆಂಟ್ ಬೋನಸ್ 10%. ಆರನೆಯದು ಇನ್ಫಿನಿಟಿ ಬೋನಸ್ 20%. ಏಳನೆಯದು ಅನ್ಲಿಮಿಟೆಡ್ ಕಾರ್ ಫಂಡ್ 9%. ಎಂಟನೆಯದು ಅನ್ಲಿಮಿಟೆಡ್ ಹೌಸ್ ಫಂಡ್ 5%. ಒಂಬತ್ತನೆಯದು ಲಕ್ಸುರಿ ಫಂಡ್ 4%. ಈ ರೀತಿಯಾಗಿ 9 ರೀತಿಯ ಆದಾಯಗಳನ್ನು ನಮ್ಮ ವಿನ್ಫಿನಿತ್ ಕಂಪನಿಯು ಡಿಸ್ಟ್ರಿಬ್ಯೂಟರ್ಗಳಿಗೆ ನೀಡುತ್ತಾ ಇದೆ. ಪ್ರತಿಯೊಂದು ಆದಾಯದ ಬಗ್ಗೆ ಕೂಲಂಕುಷವಾಗಿ ತಿಳಿದುಕೊಳ್ಳೋಣ. ಒಂದನೆಯದು ರಿಟೇಲ್ ಪ್ರಾಫಿಟ್. ನಮ್ಮ ವಿನ್ಫಿನಿತ್ ಕಂಪನಿಯಲ್ಲಿ ಇರುವಂತಹ ಪದಾರ್ಥಗಳನ್ನು ಖರೀದಿಯನ್ನು ಮಾಡಿದಾಗ ಅಪ್ ಟು 30% ಡಿಸ್ಕೌಂಟ್ಸ್ಗಳನ್ನು ಈ ಕಂಪನಿಯು ಈ ಪದಾರ್ಥಗಳ ಮೇಲೆ ನೀಡ್ತಾ ಇದೆ. ಉದಾಹರಣೆಗೆ ಒಂದು ಪದಾರ್ಥದ ಬೆಲೆ 130 ರೂಪಾಯಿಗಳು MRP ರೇಟ್ ಇದೆ ಅಂತ ಹೇಳಿದ್ರೆ ವಿನ್ಫಿನಿತ್ ಡಿಸ್ಟ್ರಿಬ್ಯೂಟರ್ಗಳಿಗೆ ಕೇವಲ 100 ರೂಪಾಯಿಗಳಿಗೆ ಈ ಪದಾರ್ಥ ಸಿಗುವಂತಹದು. ಇದರಿಂದ 30 ರೂಪಾಯಿಗಳು ಸೇವಿಂಗ್ ಅಥವಾ ಉಳಿತಾಯ ಆಗುವಂತಹದನ್ನ ರಿಟೇಲ್ ಪ್ರಾಫಿಟ್ ಅಂತ ಕರೀತೇವೆ. ನಮ್ಮ ವಿನ್ಫಿನಿತ್ ಇರುವಂತಹ ಡಿಸ್ಟ್ರಿಬ್ಯೂಟರ್ಗಳು ತಮ್ಮ ಐಡಿಗಳನ್ನ ಆಕ್ಟಿವೇಶನ್ ಮಾಡಲಿಕ್ಕೆ ಕೇವಲ 500 BVಗಳಷ್ಟು ಪದಾರ್ಥಗಳನ್ನು ಪರ್ಚೇಸ್ ಮಾಡಿದ್ರೆ ಸಾಕು ಅವರ ಐಡಿ ಆಕ್ಟಿವೇಶನ್ ಆಗುವಂತಹದು. ಜೊತೆಗೆ ನಮ್ಮ ವಿನ್ಫಿನಿತ್ ಕಂಪನಿಯು ನ್ಯೂ ಜಾಯ್ನಿಂಗ್ ಆಫರ್ ಅನ್ನು ಕೂಡ ನೀಡ್ತಾ ಇದೆ. ನ್ಯೂ ಜಾಯ್ನಿಂಗ್ ಆಫರ್ ಅಂತ ಹೇಳಿದ್ರೆ ಈ ಕಂಪನಿಗೆ ಹೊಸದಾಗಿ ಜಾಯ್ನ್ ಆಗಿ ಇಲ್ಲಿರುವಂತಹ ಪ್ರಾಡಕ್ಟ್ ಗಳನ್ನ ಪರ್ಚೇಸ್ ಮಾಡುವಾಗ ಡಿಸ್ಟ್ರಿಬ್ಯೂಟರ್ ಗಳಿಗೆ 10% ಫ್ರೀ ಪ್ರಾಡಕ್ಟ್ಸ್ ಗಳನ್ನ ನೀಡುವಂತಹದನ್ನ ನ್ಯೂ ಜಾಯ್ನಿಂಗ್ ಆಫರ್ ಅಂತ ಹೇಳಿ ಕರೀತೇವೆ. ರೀಪರ್ಚೇಸ್ ಆಫರ್ ಅಂದ್ರೆ ಈಗಾಗಲೇ ಈ ಕಂಪನಿಗೆ ಜಾಯಿನ್ ಆಗಿ ಮೊದಲನೇ ಬಾರಿ ಪ್ರಾಡಕ್ಟ್ ಗಳನ್ನ ಪರ್ಚೇಸ್ ಮಾಡಿರ್ತಾರೆ. ಎರಡನೇ ಬಾರಿ ಪರ್ಚೇಸ್ ಮಾಡುವಾಗ 2ನೇ ತಾರೀಕಿನಿಂದ 17ನೇ ತಾರೀಕಿನ ಒಳಗೆ ಅವರಿಗೆ ಬೇಕಾಗಿರುವಂತಹ ಉತ್ಪನ್ನಗಳನ್ನ ಖರೀದಿ ಮಾಡಿದಾಗ 10% ಫ್ರೀ ಪ್ರಾಡಕ್ಟ್ ಗಳನ್ನ ಈ ಕಂಪನಿಯು ನೀಡ್ತಾ ಇದೆ. ಇದನ್ನ ರೀಪರ್ಚೇಸ್ ಆಫರ್ ಅಂತ ಹೇಳಿ ಕರೀತೇವೆ. ಮತ್ತು ಕನ್ಸಿಸ್ಟೆನ್ಸಿ ಆಫರ್ ಅಂದ್ರೆ 2500 ರೂಪಾಯಿಗಳ ಬೆಲೆಯ ಪದಾರ್ಥಗಳನ್ನ ನಿರಂತರವಾಗಿ
2,500 ರೂಪಾಯಿಗಳಿಗೆ ಪದಾರ್ಥಗಳನ್ನು ಖರೀದಿ ಮಾಡಿದರೆ 4ನೇ ತಿಂಗಳಿನಲ್ಲಿ 1,800 ರೂಪಾಯಿ ಬೆಲೆಯ ಉತ್ಪನ್ನಗಳು ಫ್ರೀಯಾಗಿ ಗ್ರಾಹಕರಿಗೆ ನೀಡುವಂತಹದು. ಜೊತೆಗೆ ಅವರು ಪ್ರತಿ ತಿಂಗಳಲ್ಲೂ 2,500 ರೂಪಾಯಿ ಬೆಲೆಯ ಉತ್ಪನ್ನಗಳು ಖರೀದಿಯನ್ನು ಮಾಡುವಾಗ ಅಪ್ ಟು 30% ಡಿಸ್ಕೌಂಟ್ ಅನ್ನು ಕೂಡ ನೀಡಲಾಗ್ತದೆ. ಈ 2,500 ರೂಪಾಯಿ ಉತ್ಪನ್ನಗಳನ್ನು ಖರೀದಿಸುವಾಗ 2ನೇ ತಾರೀಕಿನಿಂದ 17ನೇ ತಾರೀಕಿನ ಒಳಗಡೆ ಈ ಪದಾರ್ಥಗಳನ್ನು ಖರೀದಿ ಮಾಡಿದಾಗ 10% ಫ್ರೀ ಪ್ರಾಡಕ್ಟ್ಸ್ ಗಳು ಕೂಡ ಸಿಗುವಂತಹದು. ಈ ರೀತಿಯಾಗಿ ಕನ್ಸಿಸ್ಟೆನ್ಸಿ ಆಫರ್ ನಲ್ಲಿ ತುಂಬಾ ಬೆನಿಫಿಟ್ ಗಳನ್ನ ಗ್ರಾಹಕರುಗಳಿಗೆ ವಿನ್ಫಿನಿತ್ ಕಂಪನಿಯು ನೀಡ್ತಾ ಇದೆ. ಇದನ್ನು ನಾವು ರಿಟೇಲ್ ಪ್ರಾಫಿಟ್ ಮುಖಾಂತರ ನಾವು ಪಡೆದುಕೊಳ್ಳಬಹುದಾಗಿದೆ. ಎರಡನೆಯದು ಬಿಸ್ನೆಸ್ ಬಿಲ್ಡಿಂಗ್ ಬೋನಸ್. ಈ ಒಂದು ಇನ್ಕಮ್ ಅನ್ನು ಪಡೆದುಕೊಳ್ಳಬೇಕಾದ್ರೆ 1,000 ಗ್ರೂಪ್ ಬಿಸ್ನೆಸ್ ವಾಲ್ಯೂಮ್ ಬರಬೇಕಾಗಿರುತ್ತದೆ. ಅಂದ್ರೆ ಎ ಟೀಮ್ ಇಂದ 500 BV, ಬಿ ಟೀಮ್ ನಿಂದ 500 BV ಪಡೆದುಕೊಂಡರೆ ಕಂಪನಿಯ ಮಂತ್ಲಿ BV ಟರ್ನ್ ಓವರ್ ಮುಖಾಂತರ 5% ಇನ್ಕಮ್ ನೀಡಲಾಗ್ತದೆ. 1 BV ಇಸ್ ಈಕ್ವಲ್ 2ರಿಂದ 3 ರೂಪಾಯಿಗಳು ಆಗುವಂತಹದು. ಅಂದ್ರೆ ಪರ್ಸನಲ್ BV ಮುಖಾಂತರ 4% ಇನ್ಕಮ್ ಸಿಗುವಂತಹದು. ಗ್ರೂಪ್ ಬಿಸ್ನೆಸ್ ವಾಲ್ಯೂಮ್ ಮುಖಾಂತರ 1% ಇನ್ಕಮ್ ಸಿಗುವಂತಹದು. ಒಟ್ಟಾರೆಯಾಗಿ 5% ಬಿಸ್ನೆಸ್ ಬಿಲ್ಡಿಂಗ್ ಬೋನಸ್ ಆಗಿ ಸಿಗುವಂತಹದು. 500 BVಗೆ ಒಂದು ಬಿಸ್ನೆಸ್ ಬಿಲ್ಡಿಂಗ್ ಬೋನಸ್ ಪಾಯಿಂಟ್ ಆಗಿ ಸಿಗುವಂತಹದು. 4 ಪಾಯಿಂಟ್ಸ್ ಗಳ ತನಕ ಈ ಇನ್ಕಮ್ ಅನ್ನು ಪಡೆದುಕೊಳ್ಳಬಹುದಾಗಿದೆ. ಈ ಒಂದು ಇನ್ಕಮ್ ಬ್ರೋನ್ಸ್ ಡೈರೆಕ್ಟರ್ ಲೆವೆಲ್ ತನಕ ಪಡೆದುಕೊಳ್ಳಬಹುದಾಗಿದೆ. ಯಾರೆಲ್ಲ 4,000 ಪರ್ಸನಲ್ BV ವರೆಗೆ ಪದಾರ್ಥಗಳನ್ನು ಖರೀದಿ ಮಾಡುತ್ತಾರೆ ಅವರಿಗೆ ಫಾಸ್ಟ್ ಸ್ಟಾರ್ಟ್ ಬೋನಸ್ ಆಗಿ 200 ರೂಪಾಯಿಗಳನ್ನ ಎಕ್ಸ್ಟ್ರಾ ಇನ್ಕಮ್ ಆಗಿ ಒಂದು ಸಾರಿ ನೀಡಲಾಗ್ತದೆ. ಅದೇ ರೀತಿ ಯಾರೆಲ್ಲ ಪರ್ಸನಲ್ BV ಆಗಿ 10,000 BVಗಳವರೆಗೆ ಉತ್ಪನ್ನಗಳನ್ನ ಖರೀದಿ ಮಾಡುತ್ತಾರೆ ಅವರಿಗೆ ಫಾಸ್ಟ್ ಸ್ಟಾರ್ಟ್ ಬೋನಸ್ ಆಗಿ 500 ರೂಪಾಯಿಯನ್ನ ಎಕ್ಸ್ಟ್ರಾ ಇನ್ಕಮ್ ಆಗಿ ಒಂದು ಸಾರಿ ನೀಡಲಾಗ್ತದೆ. ಒಂದು ಬಿಸ್ನೆಸ್ ಬಿಲ್ಡಿಂಗ್ ಬೋನಸ್ ಪಾಯಿಂಟ್ ಗೆ ಅಪ್ರಾಕ್ಸಿಮೇಟ್ ಅಥವಾ ಅಂದಾಜಾಗಿ 40 ರೂಪಾಯಿಗಳು ಸಿಗಬಹುದು. ಈ ಬಿಸ್ನೆಸ್ ಬಿಲ್ಡಿಂಗ್ ಬೋನಸ್ ಅನ್ನ ಡಿಸ್ಟ್ರಿಬ್ಯೂಟರ್ ಲೆವೆಲ್ ಗೆ ನೀಡುವಂತಹದು. ಈ ಇನ್ಕಮ್ ಅನ್ನು ಪಡೆದುಕೊಳ್ಳಬೇಕಾದ್ರೆ ಡಿಸ್ಟ್ರಿಬ್ಯೂಟರ್ ಗಳು ಪರ್ಸನಲ್ BV 500 ಅನ್ನು ಮಾಡಿರಲೇಬೇಕು ಎಂಬುದಾಗಿ ಯಾವುದೇ ರೀತಿ ಕಂಡೀಷನ್ ಕಂಪನಿ ಹಾಕಿರುವುದಿಲ್ಲ. ಕಾರಣ ಈ ಹಂತದಲ್ಲಿ ಡಿಸ್ಟ್ರಿಬ್ಯೂಟರ್ ಗಳಿಗೆ ಒಂದು ಪ್ರೋತ್ಸಾಹವನ್ನು ನೀಡಬೇಕು ಮತ್ತು ಅವರು ಬಿಸ್ನೆಸ್ ನಲ್ಲಿ ಗ್ರೋತ್ ಆಗಬೇಕು ಅಂತ ಹೇಳಿ ಕಂಪನಿ ಯಾವುದೇ ರೀತಿ ಕಂಡೀಷನ್ ಹಾಕದೆ ಈ ಬಿಸ್ನೆಸ್ ಬಿಲ್ಡಿಂಗ್ ಇನ್ಕಮ್ ಅನ್ನು ಡಿಸ್ಟ್ರಿಬ್ಯೂಟರ್ ಗಳಿಗೆ ನೀಡುತ್ತಾ ಇದೆ ಸ್ನೇಹಿತರೆ. ಬಿಸ್ನೆಸ್ ಬಿಲ್ಡಿಂಗ್ ಬೋನಸ್ ನ ಟರ್ಮ್ಸ್ ಅಂಡ್ ಕಂಡೀಷನ್ ಅನ್ನು ನೋಡುವುದಾದರೆ, ಒಂದನೇ ಎಕ್ಸಾಂಪಲ್ ನೋಡುವುದಾದರೆ, ಈ ವ್ಯಕ್ತಿ ಪರ್ಸನಲ್ BV ಆಗಿ 6,000 BVಗಳನ್ನು ಮಾಡಿರುತ್ತಾರೆ ಅಂದುಕೊಂಡರೆ ಎ ಟೀಮ್ ಇಂದ ಯಾವುದೇ ರೀತಿ BV ಬಂದಿರುವುದಿಲ್ಲ, 0 ಇರುತ್ತದೆ. ಬಿ ಟೀಮ್ ನಿಂದ 0 BV ಬಂದಿರುತ್ತದೆ. ಈ ಒಂದು ಬಿಸ್ನೆಸ್ ಬಿಲ್ಡಿಂಗ್ ಬೋನಸ್ ಮ್ಯಾಚ್ ಆಗಬೇಕಾದ್ರೆ 500 BV ಗೆ 1 ಪಾಯಿಂಟ್ ಇರಂತೆ. ಈ ವ್ಯಕ್ತಿಯು ಪರ್ಸನಲ್ BV ಆಗಿ 6,000 BVಗಳನ್ನ ಮಾಡಿರುವುದರಿಂದ 500 BV ಮ್ಯಾಚ್ ರೀತಿ 6 ಬಿಸ್ನೆಸ್ ಬಿಲ್ಡಿಂಗ್ ಬೋನಸ್ ಪಾಯಿಂಟ್ ಅನ್ನ ಪಡೆದುಕೊಳ್ಳುತ್ತಾರೆ. ಜೊತೆಗೆ ಇವರು ಪರ್ಚೇಸ್ ಮಾಡಿರುವಂತಹ ಪರ್ಸನಲ್ BVಗೆ 4% ಆಗಿ ಬಿಸ್ನೆಸ್ ಬಿಲ್ಡಿಂಗ್ ಬೋನಸ್ ಸಿಗುವಂತಹದು. ಎರಡನೇ ಎಕ್ಸಾಂಪಲ್ ನೋಡುವುದಾದರೆ, ಈ ವ್ಯಕ್ತಿಯು 2,500 ಪರ್ಸನಲ್ BVಗಳನ್ನ ಮಾಡಿರುತ್ತಾರೆ. ಟೀಮ್ ಎ ಇಂದ 2,000 BV ಬಂದಿರುತ್ತದೆ. ಟೀಮ್ ಬಿ ಇಂದ 0 BV ಬಂದಿರುತ್ತದೆ. ಆದ್ರೆ ಎ ಟೀಮ್ ಇಂದ 2,000 BV ಬಂದಿರುವುದರಿಂದ ಪರ್ಸನಲ್ BV ಅನ್ನ ಬಿ ಟೀಮ್ ಗೆ ಕನ್ಸಿಡರ್ ಮಾಡಿದಾಗ 500 BV ರೀತಿ 4 ಪಾಯಿಂಟ್ಸ್ ಮ್ಯಾಚ್ ಆಗುವುದರಿಂದ 4 ಬಿಸ್ನೆಸ್ ಬಿಲ್ಡಿಂಗ್ ಬೋನಸ್ ಪಾಯಿಂಟ್ ಸಿಗುವಂತಹದು. ಜೊತೆಗೆ ಈ ವ್ಯಕ್ತಿಯು ಪರ್ಸನಲ್ BV ಆಗಿ 2,500 ಪರ್ಸನಲ್ BVಗಳನ್ನ ಮಾಡಿರುವುದರಿಂದ 4% ಬಿಸ್ನೆಸ್ ಬಿಲ್ಡಿಂಗ್ ಬೋನಸ್ ಸಿಗುವಂತಹದು. ಅದೇ ರೀತಿ ಮೂರನೇ ಎಕ್ಸಾಂಪಲ್ ನಾವು ನೋಡುವುದಾದರೆ, ಈ ವ್ಯಕ್ತಿಯು ಪರ್ಸನಲ್ BV ಆಗಿ 2,500 BVಗಳನ್ನು ಮಾಡಿರುತ್ತಾರೆ ಅಂದುಕೊಂಡರೆ ಎ ಟೀಮ್ ಇಂದ 2,500 BV ಮತ್ತೆ ಬಿ ಟೀಮ್ ಇಂದ 2,000 BVಗಳನ್ನು ಮಾಡಿರುತ್ತಾರೆ ಅಂದುಕೊಂಡರೆ ಇಲ್ಲಿ ಪರ್ಸನಲ್ BV ಆಗಿ 2,000 BV ಮಾಡಿರುವುದರಿಂದ ಈ ಒಂದು ಬಿಸ್ನೆಸ್ ಬಿಲ್ಡಿಂಗ್ ಬೋನಸ್ 4 ಪಾಯಿಂಟ್ ಗಳವರೆಗೆ ಬರುವಂತಹದು. ಇಲ್ಲಿ 2,500 BV ಎ ಟೀಮ್ ಇಂದ 2,000 BV ಬಿ ಟೀಮ್ ನಿಂದ ಬಂದಿದ್ದು ಪರ್ಸನಲ್ BV 2,500 BV ಇರುವುದರಿಂದ ಈ ವ್ಯಕ್ತಿಯು ವಿನ್ಫಿನಿಟಿ ಲೆವೆಲ್ ಅನ್ನ ಅಚೀವ್ಮೆಂಟ್ ಮಾಡಿರುತ್ತಾರೆ. ಸೊ ಹಾಗಾಗಿ ಇವರಿಗೆ ಟೀಮ್ ಬಿಲ್ಡಿಂಗ್ ಬೋನಸ್ ಬರುವಂತಹದು. ಇಲ್ಲಿ ಬಿಸ್ನೆಸ್ ಬಿಲ್ಡಿಂಗ್ ಬೋನಸ್ 0 ಆಗುವಂತಹದು. ಮತ್ತೆ ಈ ವ್ಯಕ್ತಿ ಪರ್ಚೇಸ್ ಮಾಡಿರುವಂತಹ ಪರ್ಸನಲ್ BVಗೆ 4% ಬಿಸ್ನೆಸ್ ಬಿಲ್ಡಿಂಗ್ ಬೋನಸ್ ಬರುವಂತಹದು. ಅದೇ ರೀತಿ ಎಕ್ಸಾಂಪಲ್ 4 ಅನ್ನು ನಾವು ನೋಡುವುದಾದರೆ, ಈ ವ್ಯಕ್ತಿಯು ಪರ್ಸನಲ್ BV ಆಗಿ 499 BVಗಳನ್ನು ಮಾಡಿದ್ದರೆ ಎ ಟೀಮ್ ಇಂದ 0 BV ಬಿ ಟೀಮ್ ಇಂದ 0 BV ಇದ್ದರೂ ಕೂಡ ಈ ವ್ಯಕ್ತಿಗೆ 4% ಬಿಸ್ನೆಸ್ ಬಿಲ್ಡಿಂಗ್ ಬೋನಸ್ ಬರುವಂತಹದು ಸ್ನೇಹಿತರೆ. ಮೂರನೆಯದು ಟೀಮ್ ಬಿಲ್ಡಿಂಗ್ ಬೋನಸ್
ಈ ಒಂದು ಇನ್ಕಮ್ ಅನ್ನು ಪಡೆದುಕೊಳ್ಳಬೇಕಾದ್ರೆ 5,000 ಗ್ರೂಪ್ ಬಿಸ್ನೆಸ್ ವಾಲ್ಯೂಮ್ ಬರಬೇಕಾಗಿರುತ್ತದೆ. ಅಂದರೆ ಎ ಟೀಮ್ ನಿಂದ 2,500 ಬಿವಿ, ಬಿ ಟೀಮ್ ನಿಂದ 2,500 ಬಿವಿಗಳು ಪಡೆದುಕೊಂಡರೆ ಕಂಪನಿಯ ಮಂತ್ಲಿ ಬಿವಿ ಟರ್ನ್ ಓವರ್ ಮುಖಾಂತರ 25% ಟೀಮ್ ಬಿಲ್ಡಿಂಗ್ ಬೋನಸ್ ಬರುವಂತಹದು. ಈ ಒಂದು ಲೆವೆಲ್ ಅನ್ನು ವಿನ್ಫಿನಿಟಿಸ್ಟ್ ಲೆವೆಲ್ ಅಂತ ಹೇಳಿ ಕರೆಯುತ್ತಾರೆ. ಈ ವಿನ್ಫಿನಿಟಿಸ್ಟ್ ಆದಂತಹವರು ಪರ್ಸನಲ್ ಬಿವಿಯಾಗಿ ಕೇವಲ 500 ಬಿವಿಗಳ ವರೆಗೆ ಕಂಪನಿಯ ಪದಾರ್ಥಗಳನ್ನು ಖರೀದಿಸಿದರೆ ಸಾಕು, ಈ ಒಂದು ಟೀಮ್ ಬಿಲ್ಡಿಂಗ್ ಬೋನಸ್ ಅನ್ನು ಪಡೆದುಕೊಳ್ಳಬಹುದಾಗಿದೆ. 2,500 ಬಿವಿ 2,500 ಬಿವಿ ರೀತಿ ಒಂದು ಸಾರಿ ಮ್ಯಾಚ್ ಆದಾಗ ಒಂದು ಟೀಮ್ ಬಿಲ್ಡಿಂಗ್ ಬೋನಸ್ ಪಾಯಿಂಟ್ ಪಡೆದುಕೊಳ್ಳುವಂತಹದು. ಈ ಒಂದು ಇನ್ಕಮ್ ಅನ್ನು ಪಡೆದುಕೊಳ್ಳಬೇಕಾದ್ರೆ ಮ್ಯಾಕ್ಸಿಮಮ್ ಕ್ಯಾಪಿಂಗ್ 1,00,000 ರೂಪಾಯಿಗಳವರೆಗೆ ಪಡೆದುಕೊಳ್ಳಬಹುದಾಗಿದೆ. ಟೀಮ್ ಬಿಲ್ಡಿಂಗ್ ಬೋನಸ್ ವಿನ್ಫಿನಿಟಿಸ್ಟ್ ಲೆವೆಲ್ ಇಂದ ಮೇಲಿನ ಎಲ್ಲಾ ಲೆವೆಲ್ಗಳವರೆಗೆ ಈ ಒಂದು ಇನ್ಕಮ್ ಅನ್ನು ಪಡೆದುಕೊಳ್ಳಬಹುದಾಗಿದೆ. ಅಂದಾಜಾಗಿ ಹೇಳುವುದಾದರೆ ಒಂದು ಟೀಮ್ ಬಿಲ್ಡಿಂಗ್ ಬೋನಸ್ ಪಾಯಿಂಟ್ಗೆ 220 ರೂಪಾಯಿಗಳು ಸಿಗಬಹುದು. ಟೀಮ್ ಬಿಲ್ಡಿಂಗ್ ಬೋನಸ್ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಗಳ ಪ್ರಕಾರ ವ್ಯಕ್ತಿಯ ಪರ್ಸನಲ್ ಬಿವಿ ಮತ್ತು ತನ್ನ ಟೀಮಿನ ಗ್ರೂಪ್ ಬಿವಿಗಳ ಮುಖಾಂತರ ಟೀಮ್ ಬಿಲ್ಡಿಂಗ್ ಬೋನಸ್ ಬರುವಂತಹದು. ಒಂದನೇ ಎಕ್ಸಾಂಪಲ್ ಅನ್ನು ನಾವು ನೋಡುವುದಾದರೆ, ಈ ವ್ಯಕ್ತಿಯು ಪರ್ಸನಲ್ ಬಿವಿಯಾಗಿ 6,000 ಬಿವಿಗಳವರೆಗೆ ಪರ್ಸನಲ್ ಬಿವಿಗಳನ್ನು ಮಾಡಿರುತ್ತಾರೆ ಅಂದುಕೊಂಡರೆ ಎ ಟೀಮ್ ನಿಂದ 0 ಬಿವಿ ಬಂದಿರುವಂತಹದು, ಬಿ ಟೀಮ್ ನಿಂದನೂ ಕೂಡ 0 ಬಿವಿ ಬಂದಿರುವಂತಹದು. ಈ ಒಂದು ಟೀಮ್ ಬಿಲ್ಡಿಂಗ್ ಬೋನಸ್ ಬರಬೇಕಾದ್ರೆ ಎ ಟೀಮ್ ನಿಂದ 2,500 ಬಿವಿ, ಬಿ ಟೀಮ್ ನಿಂದ 2,500 ಬಿವಿ ಮ್ಯಾಚ್ ಆದಾಗ ಈ ಒಂದು ಇನ್ಕಮ್ ಬರುವಂತಹದು. ಅದರಲ್ಲಿ ಎ ಟೀಮ್ ಮತ್ತು ಬಿ ಟೀಮ್ ನಲ್ಲಿ 0 ಬಿವಿ ಬಂದಿರುವುದರಿಂದ ಈ ವ್ಯಕ್ತಿಯು 0 ಟೀಮ್ ಬಿಲ್ಡಿಂಗ್ ಬೋನಸ್ ಪಾಯಿಂಟ್ ಅನ್ನು ಪಡೆದುಕೊಳ್ಳುತ್ತಾರೆ. ಈ ವ್ಯಕ್ತಿಯು ಪರ್ಸನಲ್ ಬಿವಿಯನ್ನು 6,000 ಬಿವಿಗಳನ್ನು ಮಾಡಿರುವುದರಿಂದ ಈ ವ್ಯಕ್ತಿಗೆ ಬಿಸ್ನೆಸ್ ಬಿಲ್ಡಿಂಗ್ ಬೋನಸ್ 4% ಬರುತ್ತದೆ ಹೊರತು ಯಾವುದೇ ರೀತಿ ಟೀಮ್ ಬಿಲ್ಡಿಂಗ್ ಬೋನಸ್ ಬರುವುದಿಲ್ಲ. ಎರಡನೆಯ ಎಕ್ಸಾಂಪಲ್ ಅನ್ನು ನಾವು ನೋಡುವುದಾದರೆ, ಈ ವ್ಯಕ್ತಿಯು ಪರ್ಸನಲ್ ಬಿವಿಯಾಗಿ 2,500 ಬಿವಿಗಳನ್ನು ಮಾಡಿರುತ್ತಾರೆ ಅಂದುಕೊಂಡರೆ ಎ ಟೀಮ್ ನಿಂದ 2,500 ಬಿವಿ ಬಂದಿರುತ್ತದೆ, ಬಿ ಟೀಮ್ ನಿಂದ 2,000 ಬಿವಿಗಳು ಬಂದಿರುತ್ತದೆ. ಈ ಒಂದು ಇನ್ಕಮ್ ಬರಬೇಕಾದ್ರೆ 2,500 ಮ್ಯಾಚ್ ಆಗಬೇಕಾಗಿರುತ್ತದೆ. ಇಲ್ಲಿ 2,000 ಬಿವಿ ಬಂದಿರುವುದರಿಂದ ಪರ್ಸನಲ್ ಬಿವಿಯನ್ನು ಬಿ ಟೀಮ್ ಗೆ ಕನ್ಸಿಡರ್ ಮಾಡಿದಾಗ 2,500 ಬಿವಿ 2,500 ಬಿವಿ ಒಂದು ಸಾರಿ ಮ್ಯಾಚ್ ಆಗುವುದರಿಂದ ಒಂದು ಟೀಮ್ ಬಿಲ್ಡಿಂಗ್ ಬೋನಸ್ ಪಾಯಿಂಟ್ ಅನ್ನು ಗಳಿಸಿ ಅದಕ್ಕೆ ಇನ್ಕಮ್ ಅನ್ನು ಈ ವ್ಯಕ್ತಿಯು ಪಡೆದುಕೊಳ್ಳುತ್ತಾರೆ. ಮೂರನೆಯ ಎಕ್ಸಾಂಪಲ್ ಅನ್ನು ನಾವು ನೋಡುವುದಾದರೆ, ಈ ವ್ಯಕ್ತಿಯು ಪರ್ಸನಲ್ ಬಿವಿಯಾಗಿ 2,500 ಬಿವಿಗಳವರೆಗೆ ಮಾಡಿರುತ್ತಾರೆ ಅಂದುಕೊಂಡರೆ ಎ ಟೀಮ್ ನಿಂದ 3,000 ಬಿವಿ ಬಂದಿರುತ್ತದೆ, ಬಿ ಟೀಮ್ ನಿಂದ 0 ಬಿವಿ ಬಂದಿರುತ್ತದೆ. ಹಾಗಾಗಿ ಕಂಪನಿಯು ಪರ್ಸನಲ್ ಬಿವಿಯನ್ನ ಬಿ ಟೀಮ್ ಗೆ ಕನ್ಸಿಡರ್ ಮಾಡಿದಾಗ 2,500 ಬಿವಿಗಳು ಒಂದು ಸರಿ ಮ್ಯಾಚ್ ಆಗುವುದರಿಂದ ಒಂದು ಟೀಮ್ ಬಿಲ್ಡಿಂಗ್ ಬೋನಸ್ ಪಾಯಿಂಟ್ ಅನ್ನು ನೀಡಿ ಇದಕ್ಕೆ ಇನ್ಕಮ್ ಅನ್ನು ಕಂಪನಿಯು ನೀಡುತ್ತದೆ. ನಾಲ್ಕನೆಯ ಎಕ್ಸಾಂಪಲ್ ಅನ್ನು ನಾವು ನೋಡುವುದಾದರೆ, ಈ ವ್ಯಕ್ತಿಯು ಪರ್ಸನಲ್ ಬಿವಿಯಾಗಿ 499 ಬಿವಿಗಳನ್ನು ಮಾಡಿರುತ್ತಾರೆ ಅಂದುಕೊಂಡರೆ ಎ ಟೀಮ್ ನಿಂದ 2,500 ಬಿವಿಗಳು ಬಂದಿರುತ್ತದೆ, ಬಿ ಟೀಮ್ ನಿಂದ 2,200 ಬಿವಿಗಳು ಬಂದಿರುತ್ತದೆ. ಆದರೆ ಈ ವ್ಯಕ್ತಿಯು ಪರ್ಸನಲ್ ಬಿವಿಯನ್ನು ಮಾಡಿರುವುದನ್ನ ಕಂಪನಿಯು ಬಿ ಟೀಮ್ ಗೆ ಕನ್ಸಿಡರ್ ಮಾಡಿದಾಗ 2,500 ಬಿವಿ 2,500 ಬಿವಿ ಒಂದು ಸಾರಿ ಮ್ಯಾಚ್ ಆಗುವುದರಿಂದ ಒಂದು ಟೀಮ್ ಬಿಲ್ಡಿಂಗ್ ಬೋನಸ್ ಪಾಯಿಂಟ್ ಅನ್ನು ನೀಡುತ್ತದೆ. ಈ ಒಂದು ಇನ್ಕಮ್ ಅನ್ನು ಪಡೆದುಕೊಳ್ಳಬೇಕಾದ್ರೆ ಪರ್ಸನಲ್ ಬಿವಿಯಾಗಿ 500 ಬಿವಿಯನ್ನು ಮಾಡಿರಬೇಕಾಗಿರುತ್ತದೆ. ಆದರೆ ಈ ವ್ಯಕ್ತಿಯು 499 ಬಿವಿಗಳನ್ನು ಮಾಡಿರುವುದರಿಂದ ಕಂಪನಿಯು ಈ ಒಂದು ಇನ್ಕಮ್ ಅನ್ನು ಹೋಲ್ಡ್ ಮಾಡಲಾಗಿರುತ್ತದೆ. ಯಾವಾಗ ಈ ವ್ಯಕ್ತಿಯು 500 ಬಿವಿಗಳನ್ನು ಮಾಡುತ್ತಾರೆ ಆ ನಂತರದಲ್ಲಿ ಈ ಇನ್ಕಮ್ ಅನ್ನು ನೀಡುತ್ತದೆ. ಸ್ನೇಹಿತರೆ, ನಾಲ್ಕನೆಯದು ಸ್ಪಾನ್ಸರ್ ಸಪೋರ್ಟಿವ್ ಬೋನಸ್. ಈ ಒಂದು ಇನ್ಕಮ್ ಅನ್ನು ಪಡೆದುಕೊಳ್ಳಬೇಕಾದ್ರೆ ಒಬ್ಬ ವ್ಯಕ್ತಿ ತಾನೇ ನೇರವಾಗಿ ಈ ಒಂದು ಬಿಸ್ನೆಸ್ಗೆ ಜನರನ್ನ ಸ್ಪಾನ್ಸರ್ ಮಾಡುವಂತಹದು ಅಥವಾ ಸೇರಿಸುವಂತಹದು. ಈ ಒಂದು ಬಿಸ್ನೆಸ್ಗೆ ಸೇರಿದಂತಹ ವ್ಯಕ್ತಿಗಳು ಬಿಸ್ನೆಸ್ ಬಿಲ್ಡಿಂಗ್ ಬೋನಸ್ ಮತ್ತು ಟೀಮ್ ಬಿಲ್ಡಿಂಗ್ ಬೋನಸ್ ಅನ್ನು ಪಡೆದುಕೊಳ್ಳುತ್ತಿದ್ದಾರೆ. ಆ ಬೋನಸ್ ಇಂದ 15% ಸ್ಪಾನ್ಸರ್ ಸಪೋರ್ಟಿವ್ ಬೋನಸ್ ಆಗಿ ಸ್ಪಾನ್ಸರ್ ಮಾಡಿರುವಂತಹ ವ್ಯಕ್ತಿಗೆ ಸಿಗುವಂತಹದು. ಇದನ್ನ ಸ್ಪಾನ್ಸರ್ ಸಪೋರ್ಟಿವ್ ಬೋನಸ್ ಅಂತೇಳಿ ಕರೆಯುತ್ತಾರೆ. ಉದಾಹರಣೆಗೆ ಒಬ್ಬ ವ್ಯಕ್ತಿಯು 20 ಜನರನ್ನು
ಈ ಒಂದು ಬಿಸ್ನೆಸ್ಗೆ ಸ್ಪಾನ್ಸರ್ ಮಾಡಿದ್ದು. ಅದರಲ್ಲಿ 10 ಜನರು ಬಿಸ್ನೆಸ್ ಬಿಲ್ಡಿಂಗ್ ಬೋನಸ್ ಆಗಿ ಒಬ್ಬೊಬ್ಬರು 100 ರೂಪಾಯಿಗಳನ್ನು ಪಡೆದುಕೊಳ್ಳುತ್ತಿದ್ದರೆ 10 ಜನರಿಗೆ 1,000 ರೂಪಾಯಿಗಳು ಆಗುವಂತಹದು. ಇದಕ್ಕೆ 15% ಸ್ಪಾನ್ಸರ್ ಸಪೋರ್ಟಿವ್ ಬೋನಸ್ ಆಗಿ 150 ರೂಪಾಯಿಗಳು ಸ್ಪಾನ್ಸರ್ ಮಾಡಿರುವಂತಹ ವ್ಯಕ್ತಿಗೆ ಈ ಒಂದು ಬೋನಸ್ ಸಿಗುವಂತಹದು. ಇನ್ನುಳಿದ 10 ಜನರು ಟೀಮ್ ಬಿಲ್ಡಿಂಗ್ ಬೋನಸ್ ಆಗಿ ಒಬ್ಬೊಬ್ಬರು 2,000 ರೂಪಾಯಿಗಳನ್ನು ಪಡೆದುಕೊಳ್ಳುತ್ತಿದ್ದರೆ 10 ಜನರಿಗೆ 20,000 ರೂಪಾಯಿಗಳು ಆಗುವಂತಹದು. ಇದಕ್ಕೆ 15% ಸ್ಪಾನ್ಸರ್ ಸಪೋರ್ಟಿವ್ ಬೋನಸ್ ಆಗಿ 3,000 ರೂಪಾಯಿಗಳು ಸ್ಪಾನ್ಸರ್ ಮಾಡಿರುವಂತಹ ವ್ಯಕ್ತಿಗೆ ಸಿಗುವಂತಹದು. ಈ ಒಂದು ಇನ್ಕಮ್ ಸ್ಪಾನ್ಸರ್ ಮಾಡುವಂತ ವ್ಯಕ್ತಿಯು ಕ್ರೌನ್ ಡೈರೆಕ್ಟರ್ ಲೆವೆಲ್ ಅನ್ನು ರೀಚ್ ಆಗುವ ತನಕ ಈ ಒಂದು ಇನ್ಕಮ್ ಅನ್ನು ಪಡೆದುಕೊಳ್ಳುವಂತಹದು. ಮತ್ತೆ ಸ್ಪಾನ್ಸರ್ ಆದಂತ ವ್ಯಕ್ತಿಗಳು ಡಿಸ್ಟ್ರಿಬ್ಯೂಟರ್ ಇಂದ ಎಮರಾಲ್ಡ್ ಡೈರೆಕ್ಟರ್ ಲೆವೆಲ್ ತನಕ ಸಿಂಗಲ್ ಲೈನ್ ಅಥವಾ 2 ಲೈನ್ ಮುಖಾಂತರ ಕೂಡ ಸ್ಪಾನ್ಸರ್ ಮಾಡುವಂತಹ ವ್ಯಕ್ತಿಗೆ ಈ ಒಂದು ಇನ್ಕಮ್ ಬರುವಂತಹದು. ಉದಾಹರಣೆಗೆ ಈ ವ್ಯಕ್ತಿಯು ಎ ಟೀಮ್ ನಲ್ಲಿ ಇಬ್ಬರನ್ನು ಸ್ಪಾನ್ಸರ್ ಮಾಡಿದ್ದು, ಅದರಲ್ಲಿ ಒಬ್ಬರು ಬಿಸ್ನೆಸ್ ಬಿಲ್ಡಿಂಗ್ ಬೋನಸ್ ಪಡೆದುಕೊಳ್ಳುತ್ತಿದ್ದು ಮತ್ತೊಬ್ಬರು ಟೀಮ್ ಬಿಲ್ಡಿಂಗ್ ಬೋನಸ್ ಅನ್ನು ಪಡೆದುಕೊಳ್ಳುತ್ತಿದ್ದರೆ ಇವರಿಬ್ಬರಿಂದ 15% ಸ್ಪಾನ್ಸರ್ ಸಪೋರ್ಟಿವ್ ಬೋನಸ್ ಈ ವ್ಯಕ್ತಿಗೆ ಬರುವಂತಹದು. ಬಿ ಟೀಮ್ ನಲ್ಲಿ ಈ ವ್ಯಕ್ತಿಯು ಯಾರನ್ನು ಸ್ಪಾನ್ಸರ್ ಮಾಡದೆ ಇದ್ದರೂ ಕೂಡ ಈ ವ್ಯಕ್ತಿಗೆ ಸಿಂಗಲ್ ಲೈನ್ ಮುಖಾಂತರ ಇನ್ಕಮ್ ಬರುವಂತಹದು. ಅದೇ ರೀತಿ ಎರಡನೇ ಎಕ್ಸಾಂಪಲ್ ಅನ್ನು ನಾವು ನೋಡುವುದಾದರೆ ಈ ವ್ಯಕ್ತಿಯು ಎ ಟೀಮ್ ನಲ್ಲೂ ಇಬ್ಬರನ್ನು ಸ್ಪಾನ್ಸರ್ ಮಾಡಿದ್ದು, ಬಿ ಟೀಮ್ ನಲ್ಲೂ ಕೂಡ ಇಬ್ಬರನ್ನು ಸ್ಪಾನ್ಸರ್ ಮಾಡಿದ್ದು, 2 ಟೀಮ್ಗಳಲ್ಲೂ ಕೂಡ ಬಿಸ್ನೆಸ್ ಬಿಲ್ಡಿಂಗ್ ಬೋನಸ್, ಟೀಮ್ ಬಿಲ್ಡಿಂಗ್ ಬೋನಸ್ ಅನ್ನು ಪಡೆದುಕೊಳ್ಳುತ್ತಿದ್ದರೆ 2 ಲೈನ್ಗಳು ಮುಖಾಂತರ ಕೂಡ ಈ ವ್ಯಕ್ತಿಗೆ 15% ಸ್ಪಾನ್ಸರ್ ಸಪೋರ್ಟಿವ್ ಬೋನಸ್ ಪಡೆದುಕೊಳ್ಳುವಂತಹದು. ಅಂದ್ರೆ 2 ಲೈನ್ ಮುಖಾಂತರ ಕೂಡ ಇನ್ಕಮ್ ಬರುವಂತಹದು, ಸಿಂಗಲ್ ಲೈನ್ ಮುಖಾಂತರ ಕೂಡ ಸ್ಪಾನ್ಸರ್ ಸಪೋರ್ಟಿವ್ ಬೋನಸ್ ಬರುವಂತಹದು. ಇಂಥ ಒಂದು ಅದ್ಭುತವಾದಂತಹ ಒಂದು ಪ್ಲಾನ್ ಅನ್ನ ನಮ್ಮ ವಿನ್ಫಿನಿತ್ ಕಂಪನಿಯು ಡಿಸ್ಟ್ರಿಬ್ಯೂಟರ್ ಗಳಿಗೆ ನೀಡಿದೆ. ಇದರಿಂದ ಮೋರ್ ಸ್ಪಾನ್ಸರ್ ಅರ್ನ್ ಮೋರ್ ಮನಿ ಅನ್ನುವ ಒಂದು ವಿಷಯ ಗೊತ್ತಾಗ್ತದೆ ಸ್ನೇಹಿತರೆ. ಇಲ್ಲಿ ನಾವು ಎಷ್ಟು ಜನ ಸ್ಪಾನ್ಸರ್ ಮಾಡುತ್ತೇವೆ, ಆ ಸ್ಪಾನ್ಸರ್ ಗಳಾದವರು ಬಿಸ್ನೆಸ್ ಬಿಲ್ಡಿಂಗ್, ಟೀಮ್ ಬಿಲ್ಡಿಂಗ್ ಬೋನಸ್ ಯಾವ ರೀತಿ ಪಡೆದುಕೊಳ್ಳುತ್ತಾರೆ, ಅದರ ಮೇಲೆ ಈ ಒಂದು ಸ್ಪಾನ್ಸರ್ ಸಪೋರ್ಟಿವ್ ಬೋನಸ್ 15% ಸಿಗುವಂತದ್ದು ಸ್ನೇಹಿತರೆ. 5ನೇಯದು ಲೆವೆಲ್ ಅಚೀವ್ಮೆಂಟ್ ಬೋನಸ್. ಈ ಒಂದು ಇನ್ಕಮ್ ಅನ್ನು ಪಡೆದುಕೊಳ್ಳಬೇಕಾದರೆ ಎ ಟೀಮ್ ನಿಂದ ಟೋಟಲ್ 25,000 ಬಿವಿಗಳು, ಅದೇ ರೀತಿ ಬಿ ಟೀಮ್ ನಿಂದ ಟೋಟಲ್ 25,000 ಬಿವಿಗಳು ಅಕ್ಯುಮುಲೇಟೆಡ್ ಆದರೆ ಆ ವ್ಯಕ್ತಿಯು ಕೇವಲ 20,000 ಗ್ರೂಪ್ ಬಿಸ್ನೆಸ್ ವಾಲ್ಯೂಮ್ ಅನ್ನು ಪಡೆದುಕೊಂಡರೆ, ಅಂದರೆ ಎ ಟೀಮ್ ನಿಂದ 10,000 ಬಿವಿ, ಬಿ ಟೀಮ್ ನಿಂದ 10,000 ಬಿವಿಗಳನ್ನು ಪಡೆದುಕೊಂಡರೆ ಕಂಪನಿಯ ಮಂತ್ಲಿ ಬಿವಿ ಟರ್ನ್ ಓವರ್ ಮುಖಾಂತರ 10% ಲೆವೆಲ್ ಅಚೀವ್ಮೆಂಟ್ ಬೋನಸ್ ಅನ್ನು ಆ ವ್ಯಕ್ತಿಯು ಪಡೆದುಕೊಳ್ಳುತ್ತಾರೆ. ಈ ಒಂದು ಲೆವೆಲ್ ಅನ್ನ ಬ್ರೌನ್ಸ್ ಡೈರೆಕ್ಟರ್ ಲೆವೆಲ್ ಅಂತೇಳಿ ಕರೆಯುತ್ತಾರೆ. ಬ್ರೌನ್ಸ್ ಡೈರೆಕ್ಟರ್ ಆದಂತಹವರು ಪರ್ಸನಲ್ ಬಿವಿಯಾಗಿ ಕೇವಲ 500 ಬಿವಿಗಳವರೆಗೆ ಕಂಪನಿಯ ಪದಾರ್ಥಗಳನ್ನು ಖರೀದಿಸಿದರೆ ಸಾಕು, ಅವರಿಗೆ ಲೆವೆಲ್ ಅಚೀವ್ಮೆಂಟ್ ಬೋನಸ್ ಸಿಗುವಂತಹದು. 5,000 ಬಿವಿ 5,000 ಬಿವಿ ಅಂತೆ ಒಂದು ಸಾರಿ ಮ್ಯಾಚ್ ಆದರೆ 1 ಲೆವೆಲ್ ಅಚೀವ್ಮೆಂಟ್ ಬೋನಸ್ ಪಾಯಿಂಟ್ ಸಿಗುವಂತಹದು. ಒಂದು ವೇಳೆ ಒಬ್ಬ ವ್ಯಕ್ತಿಯು ಒಂದೇ ತಿಂಗಳಿನಲ್ಲಿ 3 ಲೆವೆಲ್ ಅಚೀವ್ಮೆಂಟ್ ಬೋನಸ್ ಪಾಯಿಂಟ್ಸ್ ಗಳನ್ನು ಪಡೆದುಕೊಂಡರೆ, ಅಂದರೆ ಎ ಟೀಮ್ ನಿಂದ 15,000 ಬಿವಿ, ಬಿ ಟೀಮ್ ನಿಂದ 15,000 ಬಿವಿಗಳನ್ನು ಒಂದೇ ತಿಂಗಳಿನಲ್ಲಿ ಪಡೆದುಕೊಂಡರೆ ಅಂತವರು ಫಾಸ್ಟ್ ಸ್ಟಾರ್ಟ್ ಬ್ರೋನ್ಸ್ ಡೈರೆಕ್ಟರ್ ಆಗಿ ಅಚೀವ್ ಆಗುವಂತ ಒಂದು ಅವಕಾಶಗಳನ್ನು ಕೂಡ ಈ ಒಂದು ಕಂಪನಿಯು ನೀಡಿದೆ. ಇಲ್ಲಿ ಒಬ್ಬ ವ್ಯಕ್ತಿಯು ಮ್ಯಾಕ್ಸಿಮಮ್ 80 ಲೆವೆಲ್ ಅಚೀವ್ಮೆಂಟ್ ಬೋನಸ್ ಪಾಯಿಂಟ್ಸ್ ಗಳನ್ನ ಪಡೆದುಕೊಳ್ಳಬಹುದಾಗಿದೆ. ಈ ಒಂದು ಲೆವೆಲ್ ಅಚೀವ್ಮೆಂಟ್ ಬೋನಸ್ ಅನ್ನ ಕ್ರೌನ್ ಡೈರೆಕ್ಟರ್ ಲೆವೆಲ್ ತನಕ ಪಡೆದುಕೊಳ್ಳಬಹುದಾಗಿದೆ. ಅಂದಾಜಾಗಿ ಹೇಳುವುದಾದರೆ ಒಂದು ಲೆವೆಲ್ ಅಚೀವ್ಮೆಂಟ್ ಬೋನಸ್ ಪಾಯಿಂಟ್ಗೆ 300 ರೂಪಾಯಿಗಳು ಸಿಗಬಹುದು ಸ್ನೇಹಿತರೆ. 6ನೇಯದು ಇನ್ಫಿನಿಟಿ ಬೋನಸ್. ಈ ಒಂದು ಇನ್ಕಮ್ ಅನ್ನು ಪಡೆದುಕೊಳ್ಳಬೇಕಾದರೆ 1,00,000 ಗ್ರೂಪ್ ಬಿಸ್ನೆಸ್ ವಾಲ್ಯೂಮ್ ಬರಬೇಕಾಗಿರುತ್ತದೆ. ಅಂದರೆ ಎ ಟೀಮ್ ನಿಂದ 50,000 ಬಿವಿಗಳು, ಬಿ ಟೀಮ್ ನಿಂದ 50,000 ಬಿವಿಗಳು ಪಡೆದುಕೊಂಡರೆ ಕಂಪನಿಯ ಮಂತ್ಲಿ ಬಿವಿ ಟರ್ನ್ ಓವರ್ ಮುಖಾಂತರ 20% ಇನ್ಫಿನಿಟಿ ಬೋನಸ್ ಆ ವ್ಯಕ್ತಿಗೆ ಬರುವಂತಹದು. ಈ ಒಂದು ಲೆವೆಲ್ ಅನ್ನ ಸಿಲ್ವರ್ ಡೈರೆಕ್ಟರ್
ಲೆವೆಲ್ ಅಂತೇಳಿ ಕರೆಯುತ್ತಾರೆ. ಸಿಲ್ವರ್ ಡೈರೆಕ್ಟರ್ ಆದಂತವರು ಪರ್ಸನಲ್ ಬಿವಿಯಾಗಿ ಕೇವಲ 600 ಬಿವಿಗಳ ವರೆಗೆ ಕಂಪನಿಯ ಪದಾರ್ಥಗಳನ್ನು ಖರೀದಿಸಿದರೆ ಸಾಕು, ಅವರಿಗೆ ಇನ್ಫಿನಿಟಿ ಬೋನಸ್ ಸಿಗುವಂತಹದು 50,000 ಬಿವಿ 50,000 ಬಿವಿ ಅಂತೆ ಒಂದು ಸಾರಿ ಮ್ಯಾಚ್ ಆದರೆ ಒಂದು ಇನ್ಫಿನಿಟಿ ಬೋನಸ್ ಪಾಯಿಂಟ್ ಸಿಗುವಂತಹದು. ಕಂಪನಿಯು 10% ಟರ್ನ್ ಓವರ್ ಅನ್ನ ಅಪ್ ಟು ಎಮರಾಲ್ಡ್ ಡೈರೆಕ್ಟರ್ ಲೆವೆಲ್ ತನಕ ಅಲಾಟ್ಮೆಂಟ್ ಮಾಡುವಂತಹದು. 5% ಟರ್ನ್ ಓವರ್ ಅನ್ನ ಡೈಮಂಡ್ ಡೈರೆಕ್ಟರ್ ಅಂಡ್ ಕ್ರೌನ್ ಡೈರೆಕ್ಟರ್ ಲೆವೆಲ್ ತನಕ ಅಲಾಟ್ಮೆಂಟ್ ಮಾಡುವಂತಹದು ಮತ್ತು 5% ಟರ್ನ್ ಓವರ್ ಅನ್ನ ರಾಯಲ್ ಕ್ರೌನ್ ಡೈರೆಕ್ಟರ್ ಅಂಡ್ ಎಬೋ ಲೆವೆಲ್ ಗಳಿಗೆ ಅಲಾಟ್ಮೆಂಟ್ ಮಾಡುವಂತಹದು. ಈ ಒಂದು ಇನ್ಫಿನಿಟಿ ಬೋನಸ್ ಅನ್ನ ಸಿಲ್ವರ್ ಡೈರೆಕ್ಟರ್ ಇಂದ ಮೇಲಿನ ಎಲ್ಲ ಲೆವೆಲಿನವರು ಕೂಡ ಪಡೆದುಕೊಳ್ಳಬಹುದಾಗಿದೆ. ಈ ಒಂದು ಇನ್ಫಿನಿಟಿ ಬೋನಸ್ ಅನ್ನು ಪಡೆದುಕೊಳ್ಳಬೇಕಾದರೆ ಯಾವುದೇ ರೀತಿ ಕ್ಯಾಪಿಂಗ್ ಇರುವುದಿಲ್ಲ. ಇಲ್ಲಿ ಸಿಲ್ವರ್ ಡೈರೆಕ್ಟರ್ ಆದಂತವರು ಎಷ್ಟು ಪಾಯಿಂಟ್ ಗಳನ್ನು ಬೇಕಾದರೂ ಪಡೆದುಕೊಳ್ಳಬಹುದು. ಆ ಪಾಯಿಂಟ್ ಗೆ ತಕ್ಕಂತೆ ಇನ್ಕಮ್ ಅನ್ನು ಕೂಡ ಇಲ್ಲಿ ಅರ್ನ್ ಮಾಡಬಹುದಾಗಿದೆ. ಇಲ್ಲಿ ಅನ್ಲಿಮಿಟೆಡ್ ಇನ್ಕಮ್ ಸಿಗುವಂತಹದು. ಆದ್ದರಿಂದಲೇ ಹೆಸರೇ ಹೇಳುವಂತೆ ಇನ್ಫಿನಿಟಿ ಬೋನಸ್ ಅಂದರೆ ಅಪರಿಮಿತವಾಗಿ ಬೋನಸ್ ಸಿಗುವಂತಹದನ್ನ ಇನ್ಫಿನಿಟಿ ಬೋನಸ್ ಅಂತ ಹೇಳಿ ಇಲ್ಲಿ ಕರೆಯುತ್ತಾರೆ. ಇಲ್ಲಿಂದ ಸಿಲ್ವರ್ ಡೈರೆಕ್ಟರ್ ಆದಂತವರು ಮ್ಯಾಕ್ಸಿಮಮ್ ಬೆನಿಫಿಟ್ ಗಳನ್ನ ಇಲ್ಲಿ ಪಡೆದುಕೊಳ್ಳುತ್ತಾರೆ. ಅಂದಾಜಾಗಿ ಹೇಳುವುದಾದರೆ ಒಂದು ಇನ್ಫಿನಿಟಿ ಬೋನಸ್ ಪಾಯಿಂಟ್ ಗೆ 4,000 ರೂಪಾಯಿಗಳು ಸಿಗಬಹುದು ಸ್ನೇಹಿತರೆ. ಏಳನೆಯದು ಅನ್ಲಿಮಿಟೆಡ್ ಕಾರ್ ಫಂಡ್. ಈ ಒಂದು ಇನ್ಕಮ್ ಅನ್ನು ಪಡೆದುಕೊಳ್ಳಬೇಕಾದರೆ ಸಿಲ್ವರ್ ಡೈರೆಕ್ಟರ್ಗಳಾದವರು ನಿರಂತರವಾಗಿ ಸಿಲ್ವರ್ ಡೈರೆಕ್ಟರ್ ಒಂದು ಲೆವೆಲ್ ಅನ್ನ 3 ತಿಂಗಳು ಮೇಂಟೈನ್ ಮಾಡಿದರೆ ಅಂದರೆ ಎ ಟೀಮ್ ನಿಂದ 50,000 ಬಿವಿಗಳು, ಬಿ ಟೀಮ್ ನಿಂದ 50,000 ಬಿವಿಗಳಂತೆ ನಿರಂತರವಾಗಿ 3 ತಿಂಗಳು ಪಡೆದುಕೊಂಡರೆ 4ನೇ ತಿಂಗಳಿನಲ್ಲಿ ಅನ್ಲಿಮಿಟೆಡ್ ಕಾರ್ ಫಂಡ್ ಗೆ ಕ್ವಾಲಿಫೈಡ್ ಆಗುವಂತಹದು. ಮತ್ತೆ 4ನೇ ತಿಂಗಳಿನಲ್ಲಿ ಎ ಟೀಮ್ ನಿಂದ 50,000 ಬಿವಿಗಳು, ಬಿ ಟೀಮ್ ನಿಂದ 50,000 ಬಿವಿಗಳು ಪಡೆದುಕೊಂಡರೆ ಕಂಪನಿಯ ಮಂತ್ಲಿ ಬಿವಿ ಟರ್ನ್ ಓವರ್ ಮುಖಾಂತರ 9% ಅನ್ಲಿಮಿಟೆಡ್ ಕಾರ್ ಫಂಡ್ ಆ ವ್ಯಕ್ತಿಗೆ ಬರುವಂತಹದು. ಈ ಒಂದು ಲೆವೆಲ್ ಅನ್ನು ಪ್ಲಾಟಿನಂ ಡೈರೆಕ್ಟರ್ ಲೆವೆಲ್ ಅಂತೇಳಿ ಕರೆಯುತ್ತಾರೆ. ಪ್ಲಾಟಿನಂ ಡೈರೆಕ್ಟರ್ ಗಳಾದವರು ಪರ್ಸನಲ್ ಬಿವಿಯಾಗಿ ಕೇವಲ 600 ಬಿವಿಗಳ ವರೆಗೆ ಕಂಪನಿಯ ಪದಾರ್ಥಗಳನ್ನು ಖರೀದಿಸಿದರೆ ಸಾಕು, ಅವರಿಗೆ ಅನ್ಲಿಮಿಟೆಡ್ ಕಾರ್ ಫಂಡ್ ಸಿಗುವಂತಹದು. 50,000 ಬಿವಿ 50,000 ಬಿವಿಗಳಂತೆ ಒಂದು ಸಾರಿ ಮ್ಯಾಚ್ ಆದರೆ ಒಂದು ಅನ್ಲಿಮಿಟೆಡ್ ಕಾರ್ ಫಂಡ್ ಪಾಯಿಂಟ್ ಸಿಗುವಂತಹದು. ಅನ್ಲಿಮಿಟೆಡ್ ಕಾರ್ ಫಂಡ್ ಈ ಒಂದು ಇನ್ಕಮ್ ಪ್ಲಾಟಿನಂ ಡೈರೆಕ್ಟರ್ ಗಳಿಂದ ಮೇಲಿನ ಎಲ್ಲ ಲೆವೆಲಿನವರು ಕೂಡ ಈ ಒಂದು ಇನ್ಕಮ್ ಅನ್ನು ಪಡೆದುಕೊಳ್ಳಬಹುದಾಗಿದೆ. ಇಲ್ಲಿನೂ ಕೂಡ ಯಾವುದೇ ರೀತಿ ಕ್ಯಾಪಿಂಗ್ ಇರುವುದಿಲ್ಲ. ಅನ್ಲಿಮಿಟೆಡ್ ಇನ್ಕಮ್ ಇಲ್ಲಿನೂ ಕೂಡ ಸಿಗುವಂತಹದು. ಈ ರೀತಿಯಾಗಿ ನಮ್ಮ ವೆನ್ಫಿನಿತ್ ಕಂಪನಿಯು ಅನ್ಲಿಮಿಟೆಡ್ ಕಾರ್ ಫಂಡ್ ಅನ್ನ ನೀಡುವುದರ ಮುಖಾಂತರ ಡಿಸ್ಟ್ರಿಬ್ಯೂಟರ್ ಗಳಿಗೆ ತಮ್ಮದೇ ಆದಂತಹ ಲಕ್ಸುರಿ ಕಾರ್ ಗಳನ್ನ ಬೈ ಮಾಡಲಿಕ್ಕೆ ಈ ಒಂದು ಅದ್ಭುತವಾದಂತಹ ಒಂದು ಪ್ಲಾನ್ ಅನ್ನ ಡಿಸ್ಟ್ರಿಬ್ಯೂಟರ್ ಗಳಿಗೆ ನೀಡಿದೆ ಸ್ನೇಹಿತರೆ. ಈ ಒಂದು ಲೆವೆಲ್ ಅನ್ನ ಅಚೀವ್ಮೆಂಟ್ ಮಾಡುವುದರ ಮುಖಾಂತರ ಈ ರೀತಿ ಬೆನಿಫಿಟ್ ಗಳನ್ನ ಡಿಸ್ಟ್ರಿಬ್ಯೂಟರ್ ಗಳು ಇಲ್ಲಿ ಪಡೆದುಕೊಳ್ಳುತ್ತಾರೆ. ಅಂದಾಜಾಗಿ ಹೇಳುವುದಾದರೆ ಒಂದು ಅನ್ಲಿಮಿಟೆಡ್ ಕಾರ್ ಫಂಡ್ ಪಾಯಿಂಟ್ ಗೆ 1,800 ರೂಪಾಯಿಗಳು ಸಿಗಬಹುದು ಸ್ನೇಹಿತರೆ. 8ನೇಯದು ಅನ್ಲಿಮಿಟೆಡ್ ಹೌಸ್ ಫಂಡ್. ಈ ಒಂದು ಇನ್ಕಮ್ ಅನ್ನು ಪಡೆದುಕೊಳ್ಳಬೇಕಾದರೆ ಸಿಲ್ವರ್ ಡೈರೆಕ್ಟರ್ ಆದವರು ನಿರಂತರವಾಗಿ 6 ತಿಂಗಳ ಕಾಲ ಸಿಲ್ವರ್ ಡೈರೆಕ್ಟರ್ ಲೆವೆಲ್ ಅನ್ನ ಮೇಂಟೈನ್ ಮಾಡಿದ್ರೆ ಅಂದ್ರೆ ಎ ಟೀಮ್ ನಿಂದ 50,000 ಬಿವಿಗಳು, ಬಿ ಟೀಮ್ ನಿಂದ 50,000 ಬಿವಿಗಳಂತೆ ನಿರಂತರವಾಗಿ 6 ತಿಂಗಳ ಕಾಲ ಬಿವಿಗಳನ್ನು ಪಡೆದುಕೊಂಡರೆ 7ನೇ ತಿಂಗಳಿನಲ್ಲಿ ಅನ್ಲಿಮಿಟೆಡ್ ಹೌಸ್ ಫಂಡ್ ಗೆ ಕ್ವಾಲಿಫೈಡ್ ಆಗುವಂತಹದು. ಮತ್ತೆ 7ನೇ ತಿಂಗಳಿನಲ್ಲಿ ಅಂದ್ರೆ ಎ ಟೀಮ್ ನಿಂದ 50,000 ಬಿವಿಗಳು, ಬಿ ಟೀಮ್ ನಿಂದ 50,000 ಬಿವಿಗಳನ್ನು ಪಡೆದುಕೊಂಡರೆ ಕಂಪನಿಯ ಮಂತ್ಲಿ ಬಿವಿ ಟರ್ನ್ ಓವರ್ ಮುಖಾಂತರ 5% ಅನ್ಲಿಮಿಟೆಡ್ ಹೌಸ್ ಫಂಡ್ ಆ ವ್ಯಕ್ತಿಗೆ ಬರುವಂತಹದು. ಈ ಒಂದು ಲೆವೆಲ್ ಅನ್ನ ಎಮರಾಲ್ಡ್ ಡೈರೆಕ್ಟರ್ ಲೆವೆಲ್ ಅಂತೇಳಿ ಕರೆಯುತ್ತಾರೆ. ಎಮರಾಲ್ಡ್ ಡೈರೆಕ್ಟರ್ ಗಳಾದಂತಹವರು ಪರ್ಸನಲ್ ಬಿವಿಯಾಗಿ ಕೇವಲ 600 ಬಿವಿಗಳ ವರೆಗೆ ಕಂಪನಿಯ ಪದಾರ್ಥಗಳನ್ನು ಖರೀದಿಸಿದರೆ ಸಾಕು, ಅವರಿಗೆ ಅನ್ಲಿಮಿಟೆಡ್ ಹೌಸ್ ಫಂಡ್ ಸಿಗುವಂತಹದು. 50,000 ಬಿವಿ 50,000 ಬಿವಿಗಳಂತೆ ಒಂದು ಸಾರಿ ಮ್ಯಾಚ್ ಆದರೆ ಒಂದು
ಅನ್ಲಿಮಿಟೆಡ್ ಹೌಸ್ ಫಂಡ್ ಪಾಯಿಂಟ್ ಸಿಗುವಂತಹದು. ಅನ್ಲಿಮಿಟೆಡ್ ಹೌಸ್ ಫಂಡ್ ಈ ಒಂದು ಇನ್ಕಮ್ ಎಮರಾಲ್ಡ್ ಡೈರೆಕ್ಟರ್ ಲೆವೆಲಿನಿಂದ ಮೇಲಿನ ಎಲ್ಲ ಲೆವೆಲಿನವರು ಕೂಡ ಈ ಒಂದು ಇನ್ಕಮ್ ಅನ್ನು ಪಡೆದುಕೊಳ್ಳಬಹುದಾಗಿದೆ. ಇಲ್ಲಿನೂ ಕೂಡ ಯಾವುದೇ ರೀತಿ ಕ್ಯಾಪಿಂಗ್ ಇರುವುದಿಲ್ಲ. ಅನ್ಲಿಮಿಟೆಡ್ ಇನ್ಕಮ್ ಇಲ್ಲಿನೂ ಕೂಡ ಇರುತ್ತದೆ. ಇಲ್ಲಿ ಯಾವುದೇ ನಿರ್ಬಂಧವು ಇರುವುದಿಲ್ಲ. ಎಮರಾಲ್ಡ್ ಡೈರೆಕ್ಟರ್ ಆದವರು ಎಷ್ಟೇ ಪಾಯಿಂಟ್ಸ್ ಗಳನ್ನು ಬೇಕಾದರೂ ಕೂಡ ಪಡೆದುಕೊಳ್ಳಬಹುದು. ಅದಕ್ಕೆ ಇನ್ಕಮ್ ಅನ್ನು ಕೂಡ ಅನ್ಲಿಮಿಟೆಡ್ ಆಗಿ ಪಡೆಯಬಹುದು. ಈ ರೀತಿಯಾಗಿ ವಿನ್ಫಿನಿತ್ ಕಂಪನಿಯು ಡಿಸ್ಟ್ರಿಬ್ಯೂಟರ್ ಗಳಿಗೆ ಅವರದೇ ಆದಂತಹ ಸುಂದರವಾದ ಮನೆಗಳನ್ನು ನಿರ್ಮಿಸಲು, ಫ್ಲಾಟ್ ಅನ್ನ ಪರ್ಚೇಸ್ ಮಾಡಲು ಅಥವಾ ಅವರದೇ ಆದಂತಹ ಸೈಟ್ ಅನ್ನ ಪರ್ಚೇಸ್ ಮಾಡಲು ಈ ಒಂದು ಬಿಸ್ನೆಸ್ ಪ್ಲಾನ್ ಮುಖಾಂತರ ಅನ್ಲಿಮಿಟೆಡ್ ಹೌಸ್ ಫಂಡ್ ಅನ್ನ ಡಿಸ್ಟ್ರಿಬ್ಯೂಟರ್ ಗಳಿಗೆ ನೀಡುತ್ತಾ ಇದೆ. ಅಂದಾಜಾಗಿ ಹೇಳುವುದಾದರೆ ಒಂದು ಅನ್ಲಿಮಿಟೆಡ್ ಹೌಸ್ ಫಂಡ್ ಪಾಯಿಂಟ್ ಗೆ 1600 ರೂಪಾಯಿಗಳು ಸಿಗಬಹುದು ಸ್ನೇಹಿತರೆ. 9ನೇದು ಲಕ್ಸುರಿ ಫಂಡ್. ಈ ಒಂದು ಇನ್ಕಮ್ ಅನ್ನು ಪಡೆದುಕೊಳ್ಳಬೇಕಾದರೆ 2 ಇನ್ಫಿನಿಟಿ ಬೋನಸ್ ಪಾಯಿಂಟ್ ಗಳನ್ನ ಒಂದೇ ತಿಂಗಳಿನಲ್ಲಿ ಯಾರು ಪಡೆದುಕೊಳ್ಳುತ್ತಾರೆ ಅವರಿಗೆ 2ನೇ ತಿಂಗಳಿನಲ್ಲಿ ಲಕ್ಸುರಿ ಫಂಡ್ ಬರುವಂತಹದು. ಅಂದರೆ ಎ ಟೀಮ್ ನಿಂದ 1 ಲಕ್ಷ ಬಿವಿ, ಬಿ ಟೀಮ್ ನಿಂದ 1 ಲಕ್ಷ ಬಿವಿಗಳನ್ನು ಒಂದೇ ತಿಂಗಳಿನಲ್ಲಿ ಪಡೆದುಕೊಂಡು ಲಕ್ಸುರಿ ಫಂಡ್ ಗೆ ಕ್ವಾಲಿಫೈಡ್ ಆಗುವಂತಹದು. 2ನೇ ತಿಂಗಳಿನಲ್ಲಿ ಕೂಡ ಎ ಟೀಮ್ ನಿಂದ 1 ಲಕ್ಷ ಬಿವಿ, ಬಿ ಟೀಮ್ ನಿಂದ 1 ಲಕ್ಷ ಬಿವಿಗಳನ್ನು ಪಡೆದುಕೊಂಡರೆ ಕಂಪನಿಯ ಮಂತ್ಲಿ ಬಿವಿ ಟರ್ನ್ ಓವರ್ ಮುಖಾಂತರ 4% ಲಕ್ಸುರಿ ಫಂಡ್ ಆ ವ್ಯಕ್ತಿಯು ಪಡೆದುಕೊಳ್ಳುವಂತಹದು. ಲಕ್ಸುರಿ ಫಂಡ್ ಗೆ ಕ್ವಾಲಿಫೈಡ್ ಆದಂತಹ ವ್ಯಕ್ತಿಯು ಪರ್ಸನಲ್ ಬಿವಿ ಆಗಿ ಕೇವಲ 600 ಬಿವಿಗಳನ್ನ ಮಾಡಿದರೆ ಸಾಕು, ಲಕ್ಸುರಿ ಫಂಡ್ ಬರುವಂತಹದು. 50,000 ಬಿವಿ 50,000 ಬಿವಿಗಳಂತೆ ಒಂದು ಸಾರಿ ಮ್ಯಾಚ್ ಆದರೆ 1 ಲಕ್ಸುರಿ ಫಂಡ್ ಪಾಯಿಂಟ್ ಸಿಗುವಂತಹದು. ಈ ಲಕ್ಸುರಿ ಫಂಡ್ ಅನ್ನು ಪಡೆದುಕೊಳ್ಳಬೇಕಾದರೆ ಪ್ರತಿ ತಿಂಗಳನ್ನು ಕೂಡ 2 ಇನ್ಫಿನಿಟಿ ಬೋನಸ್ ಪಾಯಿಂಟ್ಸ್ ಗಳನ್ನು ಪಡೆದುಕೊಂಡರೆ ಮಾತ್ರ ಈ ಲಕ್ಸುರಿ ಫಂಡ್ ಸಿಗುವಂತಹದು. ನಮ್ಮ ವಿನ್ಫಿನಿತ್ ಕಂಪನಿಯು 2021 ಜುಲೈನಿಂದ ಲಕ್ಸುರಿ ಫಂಡ್ ಅಲ್ಲಿ ಶೇಖರಣೆಯಾಗುವಂತಹ 1 ಲಕ್ಷ ರೂಪಾಯಿಗಳವರೆಗೆ ಫಾರಿನ್ ಟ್ರಿಪ್ ಗೋಸ್ಕರ 1 ಲಕ್ಷ ರೂಪಾಯಿಗಳು ಎತ್ತಿ ಇಡಲಾಗ್ತದೆ ಅಥವಾ ಶೇಖರಣೆ ಮಾಡಲಾಗ್ತದೆ. 1 ಲಕ್ಷ ರೂಪಾಯಿಗಳು ಶೇಖರಣೆಯಾದ ನಂತರ ಬರುವಂತಹ ಲಕ್ಸುರಿ ಬೋನಸ್ ಅನ್ನ ಪ್ರತಿ ತಿಂಗಳು ಡಿಸ್ಟ್ರಿಬ್ಯೂಟರ್ ಗಳಿಗೆ ಲಕ್ಸುರಿ ಬೋನಸ್ ಆಗಿ ನೀಡಲಾಗ್ತದೆ ಸ್ನೇಹಿತರೆ. ಇಲ್ಲಿನೂ ಕೂಡ ಯಾವುದೇ ರೀತಿ ಕ್ಯಾಪಿಂಗ್ ಇರುವುದಿಲ್ಲ. ಅನ್ಲಿಮಿಟೆಡ್ ಇನ್ಕಮ್ ಇರುವಂತಹದು. ಈ ಲಕ್ಸುರಿ ಫಂಡ್ ಮುಖಾಂತರ ಫಾರಿನ್ ಟ್ರಿಪ್ ಗೆ ಹೋಗುವಂತಹದು, ಅಂದರೆ ವಿದೇಶಗಳಿಗೆ ಪ್ರವಾಸ ಹೋಗುವಂತಹದು ಮತ್ತು ಈ ಲಕ್ಸುರಿ ಫಂಡ್ ನಿಂದ ತಮಗೆ ಬೇಕಾದಂತಹ ಪದಾರ್ಥಗಳನ್ನ ಶಾಪಿಂಗ್ ಮಾಡ್ಲಿಕ್ಕೂ ಕೂಡ ಈ ಲಕ್ಸುರಿ ಫಂಡ್ ಅನ್ನ ಬಳಸಬಹುದಾಗಿದೆ. ಈ ರೀತಿಯಾಗಿ ಈ ಒಂದು ಬಿಸ್ನೆಸ್ ಪ್ಲಾನ್ ನಲ್ಲಿ ಒಂದು ಅದ್ಭುತವಾದಂತಹ ಲಕ್ಸುರಿ ಫಂಡ್ ಅನ್ನ ವಿನ್ಫಿನಿತ್ ಕಂಪನಿಯು ಡಿಸ್ಟ್ರಿಬ್ಯೂಟರ್ ಗೆ ನೀಡ್ತಾ ಇದೆ. ಅಂದಾಜಾಗಿ ಹೇಳುವುದಾದರೆ ಒಂದು ಲಕ್ಸುರಿ ಫಂಡ್ ಪಾಯಿಂಟ್ ಗೆ 2100 ರೂಪಾಯಿಗಳು ಸಿಗಬಹುದು ಸ್ನೇಹಿತರೆ. ಜರ್ನಿ ಆಫ್ ಎ ಡಿಸ್ಟ್ರಿಬ್ಯೂಟರ್. ನಮ್ಮ ವಿನ್ಫಿನಿತ್ನಲ್ಲಿ ಒಬ್ಬ ಡಿಸ್ಟ್ರಿಬ್ಯೂಟರ್ನ ಜರ್ನಿಯನ್ನು ನಾವು ನೋಡುವುದಾದರೆ ನಮ್ಮ ವಿನ್ಫಿನಿತ್ ಬಿಸ್ನೆಸ್ ಪ್ಲಾನ್ ಮುಖಾಂತರ ಹಲವಾರು ಲೆವೆಲ್ಗಳನ್ನು ಅಚೀವ್ಮೆಂಟ್ ಮಾಡುವುದರ ಮುಖಾಂತರ ನಮ್ಮ ವಿನ್ಫಿನಿತ್ ಡಿಸ್ಟ್ರಿಬ್ಯೂಟರ್ಗಳು ಜರ್ನಿಯನ್ನು ಮಾಡುತ್ತಾರೆ. ಆ ಲೆವೆಲ್ಗಳು ಯಾವ್ಯಾವು ಅಂತ ಹೇಳಿದ್ರೆ ಡಿಸ್ಟ್ರಿಬ್ಯೂಟರ್, ವಿನ್ಫಿನಿತಿಸ್ಟ್, ಬ್ರೌನ್ಸ್ ಡೈರೆಕ್ಟರ್, ಸಿಲ್ವರ್ ಡೈರೆಕ್ಟರ್, ಪ್ಲಾಟಿನಂ ಡೈರೆಕ್ಟರ್, ಎಮರಾಲ್ಡ್ ಡೈರೆಕ್ಟರ್, ಡೈಮಂಡ್ ಡೈರೆಕ್ಟರ್, ಕ್ರೌನ್ ಡೈರೆಕ್ಟರ್, ರಾಯಲ್ ಕ್ರೌನ್ ಡೈರೆಕ್ಟರ್, ರಾಯಲ್ ಬ್ಲೂ ಡೈಮಂಡ್ ಡೈರೆಕ್ಟರ್, ರಾಯಲ್ ಬ್ಲಾಕ್ ಡೈಮಂಡ್ ಡೈರೆಕ್ಟರ್, ವಿನ್ಫಿನಿತ್ ಅಂಬಾಸಿಡರ್. ಈ ರೀತಿ 12 ರೀತಿಯ ಲೆವೆಲ್ಗಳನ್ನ ಅಚೀವ್ಮೆಂಟ್ ಮಾಡುವುದರ ಮುಖಾಂತರ ಒಬ್ಬ ಡಿಸ್ಟ್ರಿಬ್ಯೂಟರ್ ಆದವರು ತನ್ನ ಜರ್ನಿಯನ್ನು ಮಾಡುವಂತಹದು. ಈಗಾಗಲೇ ನಾವು ಡಿಸ್ಟ್ರಿಬ್ಯೂಟರ್ ನಿಂದ ಎಮರಾಲ್ಡ್ ಡೈರೆಕ್ಟರ್ ತನಕ ಮಾಹಿತಿಯನ್ನು ತಿಳಿದುಕೊಂಡಿದ್ದೇವೆ. ಡೈಮಂಡ್ ಡೈರೆಕ್ಟರ್ ಇಂದ ವಿನ್ಫಿನಿತ್ ಅಂಬಾಸಿಡರ್ ತನಕ ಕೆಲವೊಂದು ಮಾಹಿತಿಗಳನ್ನ ತಿಳಿದುಕೊಳ್ಳೋಣ. 10 ಇನ್ಫಿನಿಟಿ ಬೋನಸ್ ಪಾಯಿಂಟ್ಸ್ ಗಳನ್ನ ಪಡೆದುಕೊಂಡವರು ಡೈಮಂಡ್ ಡೈರೆಕ್ಟರ್ ಲೆವೆಲ್ ಅನ್ನ ಅಚೀವ್ಮೆಂಟ್ ಮಾಡುವಂತಹದು. 20 ಇನ್ಫಿನಿಟಿ ಬೋನಸ್ ಪಾಯಿಂಟ್ಸ್ ಗಳನ್ನ ಪಡೆದುಕೊಂಡವರು ಕ್ರೌನ್ ಡೈರೆಕ್ಟರ್ ಲೆವೆಲ್ ಅನ್ನ ಅಚೀವ್ ಮಾಡುವಂತಹದು. 50 ಇನ್ಫಿನಿಟಿ ಬೋನಸ್ ಪಾಯಿಂಟ್ಸ್ ಗಳನ್ನ ಪಡೆದುಕೊಂಡವರು ರಾಯಲ್ ಕ್ರೌನ್ ಡೈರೆಕ್ಟರ್ ಲೆವೆಲ್ ಅನ್ನ ಅಚೀವ್ ಮಾಡುವಂತಹದು. 100 ಇನ್ಫಿನಿಟಿ ಬೋನಸ್ ಪಾಯಿಂಟ್ಸ್ ಗಳನ್ನ ಪಡೆದುಕೊಂಡವರು ರಾಯಲ್ ಬ್ಲೂ ಡೈಮಂಡ್ ಡೈರೆಕ್ಟರ್ ಲೆವೆಲ್ ಅನ್ನ ಅಚೀವ್ ಮಾಡುವಂತಹದು. 200 ಇನ್ಫಿನಿಟಿ ಬೋನಸ್ ಪಾಯಿಂಟ್ಸ್ ಗಳನ್ನ
ಪಡೆದುಕೊಂಡವರು. ರಾಯಲ್ ಬ್ಲಾಕ್ ಡೈಮಂಡ್ ಡೈರೆಕ್ಟರ್ ಲೆವೆಲ್ ಅನ್ನ ಅಚೀವ್ ಮಾಡುವಂತಹದು. 500 ಇನ್ಫಿನಿಟಿ ಬೋನಸ್ ಪಾಯಿಂಟ್ಸ್ ಗಳನ್ನ ಪಡೆದುಕೊಂಡವರು ವಿನ್ಫಿನಿತ್ ನ ಅಂಬಾಸಿಡರ್ ಲೆವೆಲ್ ಅನ್ನ ಅಚೀವ್ ಮಾಡುವಂತಹದು. ಹೀಗೆ 12 ರೀತಿಯ ಲೆವೆಲ್ ಗಳನ್ನ ಅಚೀವ್ ಮಾಡುವುದರ ಮುಖಾಂತರ ಒಬ್ಬ ವಿನ್ಫಿನಿತ್ ನ ಡಿಸ್ಟ್ರಿಬ್ಯೂಟರ್ ಜರ್ನಿ ಮಾಡುವಂತಹದು. ನಮ್ಮ ವಿನ್ಫಿನಿತ್ ನಲ್ಲಿ ವಿನ್ಫಿನಿತ್ ಅಂಬಾಸಿಡರ್ ಆದಂತಹವರು ಒಬ್ಬ ಸೆಲೆಬ್ರಿಟಿ ರೀತಿಯಲ್ಲಿ ಗುಡ್ ಲೈಫ್ ಸ್ಟೈಲ್ ಅನ್ನ ಅನುಭವಿಸುವಂತಹದು. ಮತ್ತೆ ಇವರು ಇತರ ಡಿಸ್ಟ್ರಿಬ್ಯೂಟರ್ ಗಳಿಗೆ ಇನ್ಸ್ಪಿರೇಷನ್ ಆಗುವಂತಹದು. ಇವರು ಪ್ಯಾಸಿವ್ ಇನ್ಕಮ್ ಮತ್ತು ಜನರೇಷನ್ ಇನ್ಕಮ್ ಅನ್ನು ಪಡೆದುಕೊಳ್ಳುವಂತಹದು. ಈ ರೀತಿಯಾಗಿ ನಮ್ಮ ವಿನ್ಫಿನಿತ್ ಕಂಪನಿಯು ಬಿಸ್ನೆಸ್ ಪ್ಲಾನ್ ಮುಖಾಂತರ ಅವರಿಗೆ ಒಂದು ಒಳ್ಳೆಯ ಒಂದು ಲೈಫ್ ಸ್ಟೈಲ್ ಅನ್ನ ಕ್ರಿಯೇಟ್ ಮಾಡಲಿಕ್ಕೆ ಈ ಒಂದು ಅದ್ಭುತವಾದ ಪ್ಲಾನ್ ಅನ್ನು ನಮ್ಮ ಡಿಸ್ಟ್ರಿಬ್ಯೂಟರ್ ಗಳಿಗೆ ನೀಡಿದೆ ಸ್ನೇಹಿತರೆ. 9 ways to earn ಲೈಫ್ ಲಾಂಗ್ ಇನ್ಕಮ್. ಈ ಒಂದು ಕಂಪನಿಯಲ್ಲಿ 9 ರೀತಿಯ ಆದಾಯಗಳನ್ನ ಲೈಫ್ ಲಾಂಗ್ ನೀಡುವಂತಹದು. ರಿಟೇಲ್ ಪ್ರಾಫಿಟ್ 30% ಅನ್ನು ಬಿಟ್ಟು ಬಿಸ್ನೆಸ್ ಬಿಲ್ಡಿಂಗ್ ಬೋನಸ್ ಇಂದ ಲಕ್ಸುರಿ ಫಂಡ್ ಬೋನಸ್ ತನಕ ನಾವು ಲೆಕ್ಕವನ್ನು ಮಾಡುವುದಾದರೆ ಟೋಟಲ್ 93% ಪೇ ಔಟ್ ಅನ್ನ ಈ ಒಂದು ಕಂಪನಿಯು ನೀಡುತ್ತಿದೆ ಸ್ನೇಹಿತರೆ. ಜೊತೆಗೆ 30% ಡಿಸ್ಕೌಂಟ್ ಆಗುವಂತ ರಿಟೇಲ್ ಪ್ರಾಫಿಟ್ ಅನ್ನು ಸೇರಿಸಿದರೆ 93% ಪ್ಲಸ್ 30% ಅನ್ನ ಸೇರಿಸಿದಾಗ 123% ಬೆನಿಫಿಟ್ ಅನ್ನ ನಮ್ಮ ವಿನ್ಫಿನಿತ್ ಕಂಪನಿಯು ಇಲ್ಲಿರುವಂತಹ ಡಿಸ್ಟ್ರಿಬ್ಯೂಟರ್ ಗಳಿಗೆ ನೀಡುತ್ತಾ ಇದೆ ಸ್ನೇಹಿತರೆ. ಅಂದರೆ ಈ ಒಂದು ಕಂಪನಿಯ ಬಿಸ್ನೆಸ್ ಪ್ಲಾನ್ ಮುಖಾಂತರ 9 ರೀತಿಯ ಇನ್ಕಮ್ ಗಳನ್ನ ಪ್ಯಾಸಿವ್ ಇನ್ಕಮ್ ಆಗಿ ಬರುವಂತಹದ್ದು ಸ್ನೇಹಿತರೆ. ಕನಿಷ್ಠ 2 ವರ್ಷಗಳ ಕಾಲ ಚೆನ್ನಾಗಿ ವರ್ಕ್ ಮಾಡಿ ನಮ್ಮ ಟೀಮ್ ಅನ್ನು ಚೆನ್ನಾಗಿ ಬೆಳೆಸಿ ಅಭಿವೃದ್ಧಿ ಮಾಡಿದರೆ, ಟೀಮ್ ನಿಂದ ಒಳ್ಳೆ ಬಿಸ್ನೆಸ್ ವಾಲ್ಯೂಮ್ ಅನ್ನು ನೀಡಿದರೆ, ನಂತರದಲ್ಲಿ ನಾವು ಕೆಲಸ ಮಾಡದೇ ಇದ್ದರೂ ಕೂಡ ನಮ್ಮ ಟೀಮ್ನಿಂದ ಒಳ್ಳೆ ಬಿಸ್ನೆಸ್ ವಾಲ್ಯೂಮ್ ಬರುವುದರಿಂದ ನಮಗೆ ನಿರಂತರವಾಗಿ ಪ್ಯಾಸಿವ್ ಇನ್ಕಮ್ ಜನರೇಟ್ ಆಗಿ ಬರುವಂತಹದ್ದು ಸ್ನೇಹಿತರೆ. ಆದರೆ ಖಾಸಗಿ ಕಾರ್ಖಾನೆಯಲ್ಲಿ ಕೆಲಸ ಮಾಡುತ್ತಿರುವಂತಹ ಉದ್ಯೋಗಿನ ನೋಡೋದಾದ್ರೆ ಆ ವ್ಯಕ್ತಿ ಕೆಲಸ ಮಾಡಿದರೆ ಮಾತ್ರ ಇನ್ಕಮ್ ಬರುವಂತಹದ್ದು. ಅದೇ ರೀತಿ ಸರ್ಕಾರದ ನೌಕರರಾಗಿ ಕೆಲಸ ಮಾಡುತ್ತಿರುವಂತಹ ಉದ್ಯೋಗಿಯು ತಾನು ಕೆಲಸ ಮಾಡಿದರೆ ಮಾತ್ರ ಇನ್ಕಮ್ ಬರುವುದು ಸ್ನೇಹಿತರೆ. ಕೆಲಸ ಮಾಡದೇ ಇದ್ದಾಗ ಯಾವುದೇ ರೀತಿ ಇನ್ಕಮ್ ಬರುವುದಿಲ್ಲ ಸ್ನೇಹಿತರೆ. ಆದರೆ ಈ ಒಂದು ಕಂಪನಿಯಲ್ಲಿ ನಮಗೆ ಟೀಮ್ ಅನ್ನು ಚೆಂದಾಗಿ ನಾವು ಗ್ರೌತ್ ಮಾಡಿ ಟೀಮ್ ನಿಂದ ಒಳ್ಳೆ ಬಿವಿ ಬರುತ್ತಿದ್ದರೆ ಸಾಕು, ನಾವು ಕೆಲಸ ಮಾಡದೇ ಹೋದ್ರೂ ಕೂಡ ನಮಗೆ ಪ್ಯಾಸಿವ್ ಇನ್ಕಮ್ ಬರುವಂತದ್ದು ಸ್ನೇಹಿತರೆ. ಅದೇ ರೀತಿ ಜನರೇಷನ್ ಇನ್ಕಮ್ ಅಂತಂದ್ರೆ ಈ ಒಂದು ಬಿಸ್ನೆಸ್ ಪ್ಲಾನ್ ನಿಂದ ನಾವು 1 ಲಕ್ಷ 2 ಲಕ್ಷ 3 ಲಕ್ಷ ಇನ್ಕಮ್ ನಾವು ಅರ್ನ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ನಮ್ಮ ಜೀವಿತ ಅವಧಿ ಮುಗಿದ ನಂತರ ಸೇಮ್ ಇನ್ಕಮ್ ನಮ್ಮ ಫ್ಯಾಮಿಲಿಗೆ ಟ್ರಾನ್ಸ್ಫರ್ ಆಗುವಂತದ್ದು ಸ್ನೇಹಿತರೆ. ಫ್ಯಾಮಿಲಿ ಟು ಫ್ಯಾಮಿಲಿಗೆ ಈ ಒಂದು ಇನ್ಕಮ್ ಟ್ರಾನ್ಸ್ಫರ್ ಆಗುವಂತಹದನ್ನ ಜನರೇಷನ್ ಇನ್ಕಮ್ ಅಂತೇಳಿ ಕರೀತಾರೆ ಸ್ನೇಹಿತರೆ. ಅಂದ್ರೆ ನಮ್ಮ ಜೀವಿತಾವಧಿ ಮುಗಿದ ನಂತರ ನಮ್ಮ ಮಕ್ಕಳ ಜೀವಿತಾವಧಿ ಮುಗಿದ ನಂತರ ನಮ್ಮ ಮೊಮ್ಮಕ್ಕಳು, ಈ ರೀತಿಯಾಗಿ ಫ್ಯಾಮಿಲಿ ಟು ಫ್ಯಾಮಿಲಿಗೆ ಈ ಒಂದು ಸೇಮ್ ಇನ್ಕಮ್ ಟ್ರಾನ್ಸ್ಫರ್ ಆಗುವಂತ ಒಂದು ಅವಕಾಶ ಇಲ್ಲಿ ಇರುವಂತದ್ದು ಸ್ನೇಹಿತರೆ. ಆದ್ರೆ ಒಂದು ಖಾಸಗಿ ಉದ್ಯೋಗಿಯು ಒಂದು ಮ್ಯಾನೇಜರ್ ಪೊಸಿಷನ್ ಅಲ್ಲಿ ಇದ್ದು 50,000ಗಳವರೆಗೆ ತನ್ನ ಆದಾಯವನ್ನು ಪಡೆದುಕೊಳ್ಳುತ್ತಿದ್ದಾನೆ ಅಂತ ಹೇಳಿದ್ರೆ ಆತನ ಜೀವಿತಾವಧಿ ಮುಗಿದ ನಂತರ ಅದೇ ಸೇಮ್ ಇನ್ಕಮ್ ಆತನ ಫ್ಯಾಮಿಲಿಗೆ ಟ್ರಾನ್ಸ್ಫರ್ ಆಗುತ್ತಾ ಅಂತ ಹೇಳಿದ್ರೆ ಯಾವುದೇ ರೀತಿ ಸಾಧ್ಯವಿಲ್ಲ ಸ್ನೇಹಿತರೆ. ಅದೇ ರೀತಿ ಒಂದು ಸರ್ಕಾರಿ ನೌಕರರಾಗಿ ಕೆಲಸ ಮಾಡುತ್ತಿರುವಂತಹ ಉದ್ಯೋಗಿಯು ಕೂಡ ಒಂದು ಉತ್ತಮವಾದಂತಹ ಒಂದು ಪೊಸಿಷನ್ ಇದ್ದು 1 ಲಕ್ಷ ಇನ್ಕಮ್ ಅನ್ನು ಗಳಿಸುತ್ತಿದ್ದಾರೆ ಅಂತ ಹೇಳಿದ್ರೆ ಆತನ ಜೀವಿತಾವಧಿ ಮುಗಿದ ನಂತರ ಅದೇ ಸೇಮ್ ಇನ್ಕಮ್ ಆತನ ಫ್ಯಾಮಿಲಿಗೆ ಟ್ರಾನ್ಸ್ಫರ್ ಆಗುತ್ತಾ ಅಂತ ಹೇಳಿದ್ರೆ ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ ಸ್ನೇಹಿತರೆ. ಒಂದು ಸಾರಿ ಯೋಚನೆ ಮಾಡಿ ನೋಡಿ ಸ್ನೇಹಿತರೆ, ಒಂದು ಜನರೇಷನ್ ಇಂದ ಇನ್ನೊಂದು ಜನರೇಷನ್ಗೆ ಇನ್ಕಮ್ ಟ್ರಾನ್ಸ್ಫರ್ ಆಗೋದು ಸುಲಭದ ಮಾತಲ್ಲ ಸ್ನೇಹಿತರೆ. ಇಂಥ ಒಂದು ಬೆನಿಫಿಟ್ ಅನ್ನ ನಮ್ಮ ವಿನ್ಫಿನಿತ್ ಕಂಪನಿಯು ನೀಡ್ತಾ ಇದೆ ಸ್ನೇಹಿತರೆ. ಆದ್ದರಿಂದಲೇ ಉತ್ತಮ ಉದ್ಯಮಿಯಾದಂತಹ ಮೈಕ್ರೋಸಾಫ್ಟ್ ಸ್ಥಾಪಕರಾದ ಬಿಲ್ ಗೇಟ್ಸ್ ರವರು ಒಂದು ಸ್ಟೇಟ್ಮೆಂಟ್ ಅನ್ನು ನೀಡುತ್ತಾರೆ ಸ್ನೇಹಿತರೆ. ಅವರು ಇರುವಂತ ತನ್ನ ಒಂದು ಪೊಸಿಷನ್ ಅನ್ನು ಬಿಟ್ಟು ಮತ್ತೆ ನಾನು ಹೊಸದಾಗಿ ಈ ಒಂದು ಪೊಸಿಷನ್ಗೆ ನಾನು ಬರಲು ನಾನು ಚಾಯ್ಸ್ ಮಾಡುವುದಾದರೆ ನೆಟ್ವರ್ಕ್ ಉದ್ಯಮವನ್ನು ನಾನು ಚಾಯ್ಸ್ ಮಾಡುತ್ತೇನೆ ಅನ್ನುವ ಒಂದು ನಿರ್ಧಾರವನ್ನು ತಿಳಿಸುತ್ತಾರೆ ಸ್ನೇಹಿತರೆ. ಇದರಿಂದ ಅರ್ಥ ಆಗುತ್ತದೆ ಸ್ನೇಹಿತರೆ, ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿಯಲ್ಲಿ ಎಷ್ಟೆಲ್ಲ ಬೆನಿಫಿಟ್ ಇದೆ ಎಂಬುದನ್ನು ನಾವು ಆಲೋಚಿಸಬೇಕಾಗಿರುತ್ತದೆ ಸ್ನೇಹಿತರೆ. ಈ ರೀತಿ 9 ರೀತಿಯ ಇನ್ಕಮ್ಗಳನ್ನ ಪ್ಯಾಸಿವ್ ಇನ್ಕಮ್ ಆಗಿ ಮತ್ತು ಜನರೇಷನ್ ಇನ್ಕಮ್ ಆಗಿ ಲೈಫ್ ಲಾಂಗ್ ಇಲ್ಲಿರುವಂತಹ ಡಿಸ್ಟ್ರಿಬ್ಯೂಟರ್ಗಳಿಗೆ ನೀಡ್ತಾ ಇದೆ ಸ್ನೇಹಿತರೆ. ವಿನ್ಫಿನಿತ್ ಪೇ ಔಟ್ಸ್ ಅಚೀವರ್ಸ್. ನಮ್ಮ ವಿನ್ಫಿನಿತ್ ನಲ್ಲಿ ಯಾವ ರೀತಿಯಾಗಿ ಪೇ ಔಟ್ಸ್ ಗಳನ್ನ ಪಡೆದುಕೊಳ್ಳುತ್ತಾರೆ ಎಂಬುದರ ಬಗ್ಗೆ ನಾವು ಕೆಲವೊಂದು ಪೇ ಔಟ್ಸ್ ಗಳ ಪ್ರೂಫ್ ಗಳನ್ನು ಕೂಡ ನಾವು ನೋಡಬಹುದಾಗಿದೆ ಸ್ನೇಹಿತರೆ. ವಿನ್ಫಿನಿತ್ ಕಾರ್ ಅಚೀವರ್ಸ್. ನಮ್ಮ ವಿನ್ಫಿನಿತ್ ನಲ್ಲಿ ತುಂಬಾ ಜನರು ಕಾರ್ ಅಚೀವರ್ಸ್ಗಳು ಇದ್ದಾರೆ ಸ್ನೇಹಿತರೆ.
ಅವರುಗಳಲ್ಲಿ ಕೆಲವರ ಫೋಟೋಗಳನ್ನು ನಾವು ಇಲ್ಲಿ ವೀಕ್ಷಣೆ ಮಾಡಬಹುದಾಗಿದೆ. ಜೊತೆಗೆ ನಮ್ಮ ವಿನ್ಫಿನಿತ್ ಕಂಪನಿಯು ವಿನ್ ಫಸ್ಟ್ ಕಾರ್ನಿವಲ್ 2021 ಸೆಲೆಬ್ರೇಷನ್ ಮಾಡಿರುವಂಥ ವಿಡಿಯೋ ವೀಕ್ಷಣೆಯನ್ನು ತಾವು ನೋಡಬಹುದಾಗಿದೆ ಸ್ನೇಹಿತರೆ. ಹೌ ಟು ಸ್ಟಾರ್ಟ್ ಬಿಸ್ನೆಸ್. ಈ ಒಂದು ಬಿಸ್ನೆಸ್ ಅನ್ನು ಯಾವ ರೀತಿ ಪ್ರಾರಂಭಿಸಬಹುದು ಎಂಬುದನ್ನು ತಿಳಿದುಕೊಳ್ಳುವುದಾದರೆ ಮೊದಲು ನಮ್ಮ ವಿನ್ಫಿನಿತ್ ಕಂಪನಿಗೆ ಜಾಯಿನ್ ಆಗಬೇಕಾಗಿರುತ್ತದೆ. ಜಾಯಿನಿಂಗ್ ಆಗಬೇಕಾದ್ರೆ ಯಾವುದೇ ರೀತಿ ಫೀಸ್ ಇರುವುದಿಲ್ಲ, ಫ್ರೀ ಜಾಯಿನಿಂಗ್ ಆಗುವಂತಹದು. ನಂತರ ತಮ್ಮ ಐಡಿಯನ್ನು ರಿಜಿಸ್ಟ್ರೇಷನ್ ಮಾಡಬೇಕಾಗಿರುತ್ತದೆ. ಅಂದರೆ ಆಧಾರ್ ಕಾರ್ಡ್ ಅಥವಾ ವೋಟರ್ ಐಡಿ ಅಥವಾ ಡ್ರೈವಿಂಗ್ ಲೈಸೆನ್ಸ್ ಅಥವಾ ಪಾಸ್ಪೋರ್ಟ್ ಇವುಗಳಲ್ಲಿ ಯಾವುದಾದರೂ ಒಂದು ದಾಖಲೆಯನ್ನು ನೀಡಿ ತಮ್ಮ ಐಡಿಯನ್ನು ರಿಜಿಸ್ಟ್ರೇಷನ್ ಮಾಡಿಕೊಳ್ಳಬಹುದು. ನಂತರ ತಮ್ಮ ಐಡಿಯನ್ನು ಆಕ್ಟಿವೇಶನ್ ಮಾಡಿಕೊಳ್ಳಬೇಕಾಗಿರುತ್ತದೆ. ಅಂದರೆ ನಮ್ಮ ವಿನ್ಫಿನಿತ್ ನಲ್ಲಿರುವಂತಹ ಪ್ರಾಡಕ್ಟ್ಸ್ ಗಳನ್ನ ಖರೀದಿಯನ್ನು ಮಾಡುವುದರ ಮುಖಾಂತರ ತಮ್ಮ ಐಡಿಯನ್ನು ಆಕ್ಟಿವೇಶನ್ ಮಾಡಿಕೊಳ್ಳಬಹುದಾಗಿದೆ. ಅಂದರೆ ಸುಮಾರು ಅಂದಾಜಾಗಿ 1500 ರೂಪಾಯಿಗಳವರೆಗೆ ವಿನ್ಫಿನಿತ್ ನ ಪ್ರಾಡಕ್ಟ್ಸ್ ಗಳನ್ನ ಖರೀದಿಯನ್ನು ಮಾಡಿದಾಗ 500 ಬಿವಿಗಳು ಬಂದರೆ ಅವರ ಐಡಿ ಆಕ್ಟಿವೇಶನ್ ಆಗುವಂತಹದು. ಯಾರೆಲ್ಲ ತಮ್ಮ ಐಡಿಗಳನ್ನು ಆಕ್ಟಿವೇಶನ್ ಮಾಡಿಕೊಳ್ಳುತ್ತಾರೆ ಅವರಿಗೆ ಹಾರ್ಟ್ಲಿ ವೆಲ್ಕಮ್ ಟು ವಿನ್ಫಿನಿತ್ ಮಾರ್ಕೆಟಿಂಗ್ ಪ್ರೈವೇಟ್ ಲಿಮಿಟೆಡ್ ಅಂತ ಹೇಳುತ್ತಾ ಇಲ್ಲಿರುವಂತ ಪದಾರ್ಥಗಳನ್ನ 100% ಯೂಸ್ ಮಾಡಿ ಆ ಪ್ರಾಡಕ್ಟ್ ಇಂದ ಬರುವಂತಹ ರಿಸಲ್ಟ್ ಅನ್ನು ಮತ್ತು ವಿನ್ಫಿನಿತ್ ಕಂಪನಿಲಿರುವಂತಹ ಪ್ಲಾನ್ ಅನ್ನು ತಿಳಿದುಕೊಂಡು ಬೇರೆಯವರಿಗೆ ಶೇರ್ ಮಾಡಿ ನಂತರ ತಾವು ಹಣವನ್ನು ಗಳಿಸುತ್ತಾ ಇಲ್ಲಿರುವ ಲೆವೆಲ್ಗಳನ್ನು ಅಚೀವ್ಮೆಂಟ್ ಮಾಡುವುದರ ಮುಖಾಂತರ ಇತರರಿಗೆ ಸಪೋರ್ಟ್ ಮಾಡುವುದರ ಮುಖಾಂತರ ಈ ಒಂದು ಬಿಸ್ನೆಸ್ ಅನ್ನ ಮಾಡಬಹುದಾಗಿದೆ ಸ್ನೇಹಿತರೆ. ಕೀ ಟು ಸಕ್ಸಸ್ ಇನ್ ಯುವರ್ ಹ್ಯಾಂಡ್. ಅಂದ್ರೆ ನಿಮ್ಮ ಸಕ್ಸಸ್ಸಿನ ಕೀ ನಿಮ್ಮ ಕೈಯಲ್ಲೇ ಇದೆ ಸ್ನೇಹಿತರೆ. ನೀವು ತೆಗೆದುಕೊಳ್ಳುವಂತಹ ನಿರ್ಧಾರದ ಮೇಲೆ ನಿಮ್ಮ ಸಕ್ಸಸ್ಸು ನಿರ್ಧಾರವಾಗುತ್ತದೆ ಅಂತ ಹೇಳುತ್ತಾ ಎಲ್ಲರಿಗೂ ಆಲ್ ದ ಬೆಸ್ಟ್. ಆಲ್ ಆರ್ ಅಚೀವ್ ನ್ಯೂ ಬ್ರ್ಯಾಂಡ್ ಅಂಬಾಸಿಡರ್. ಥ್ಯಾಂಕ್ ಯು ವಾಚಿಂಗ್ ದಿಸ್ ವಿಡಿಯೋ. ವಿಶ್ ಯು ಇನ್ಫಿನಿಟಿ ಆಫ್ ವೆಲ್ತ್ ಅಂಡ್ ಹೆಲ್ತ್.